ಶ್ರೀಕಾಂತ್ ಬ್ರದರ್ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ಶ್ರೀಕಾಂತ್ ಬ್ರದರ್, ದಾವಣಗೆರೆ. ಬ್ರದರ್ ನಮಸ್ತೆ ಬ್ರದರ್, ಪ್ರಾರ್ಥನೆ ಮಾಡ್ತೀನಿ. ಸರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪರಲೋಕ ತಂದೆ, ಆದರೆ ಸಂಜೆ ವೇಳೆಗಾಗಿತ್ತು ಅಪ್ಪ. ಅಪ್ಪ, ಈ ಬೆಳಗಿಂದ ಇಲ್ಲಿವರೆಗೂ ನಮ್ಮನ್ನು ಸುರಕ್ಷಿತ ಕಾದು ಕಾಪಾಡಿದಿರಪ್ಪ. ಈ ಒಂದು ಸಮಯದಲ್ಲಿ ಕರ್ತನೆ, ಈ ಒಂದು ಆನ್ಲೈನ್ ಕ್ಲಾಸ್ ಆಶೀರ್ವದಿಸ್ರಿ. ಈ ವಾಕ್ಯವನ್ನು ಕೇಳುವಂತೆ ಎಲ್ಲರನ್ನು ಬಲಪಡಿಸ್ರಿ. ಹಾಗೆ ಎಲ್ಲರಿಗೂ ದೇವರ ಆತ್ಮ ಸಹಾಯವನ್ನು ದಯಪಾಲಿಸ್ರಿ. ಹಾಗೆ ವಾಕ್ಯ ಹಂಚುವಂತ ಬ್ರದರ್ನ ಆಶೀರ್ವದಿಸ್ರಿ. ತಾಳ್ಮೆ ಸಮಾಧಾನದಿಂದ ವಾಕ್ಯವನ್ನು ಕೊಡುವಂತೆ ಬಲಪಡಿಸ್ರಿ. ಹಾಗೆ ಅವ್ರನ್ನು ಹೆಚ್ಚಾಗಿ ಬೆಳೆದು ವಾಕ್ಯ ಹಂಚುವಂತೆ ನೀವು ಕೃಪೆ ಮಾಡ್ರಿ. ಹಾಗೆ ಎಲ್ಲರ ಶುದ್ಧವನ್ನು ಕೇಳಿ ತಿಳ್ಕೊಂಡು ಸತ್ಯದಲ್ಲಿ ನಡೆಯಲಿಕ್ಕೆ ಕೃಪೆ ಮಾಡ್ರಿ. ಆದ್ರೆ ಇಲ್ಲಿವರೆಗೂ ನಡೆಸ್ಬೇಕಾದ್ರೆ ಮುಂದೆ ಕೂಡ ನಡೆಸ್ರಿ. ಈ ಚಿಕ್ಕ ಪ್ರಾರ್ಥನೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಆಮೇನ್. ಧನ್ಯವಾದ. ಸಹೋದರರೇ, ಕಳೆದ ವಾರದಲ್ಲಿ ನಡೆದಂತ ಒಂದಷ್ಟು ಪಾಠದ ವಿಷಯಗಳನ್ನ ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಳುತ್ತಾ ಬರುವಂತ ಮುಂದಿನ ಪಾಠಕ್ಕೂ ಕೂಡ ನಾವು ನಡೆಯೋಣ. ಕಳೆದ ವಾರದಲ್ಲಿ ನಾವು ನೋಡಿದಂತ ವಿಷಯಗಳು ಏನಂತ ನೋಡ್ಬೇಕಾದ್ರೆ, ಪೇತ್ರನು ಮಾಡಿದಂತ ಅದ್ಭುತ ಕಾರ್ಯ, ಪೇತ್ರನು ಯಾವ ರೀತಿ ತಬಿತಾ ಅನ್ನುವ ಒಂದು ಯೇಸು ಸ್ವಾಮಿಯ ಶಿಷ್ಯರನ್ನ ಅವರು ಎಬ್ಬಿಸಿದ್ರು ಅಂತ ಕೂಡ ನಾವು ನೋಡಿದ್ವಿ ಸಹೋದರರೇ. ಸೊ ಅಲ್ಲಿ ನಾವು ನೋಡುವಾಗ ಆ ತಬಿತಳು ಯಾವ ರೀತಿಯ ಒಂದು ಮಹಿಳೆಯಾಗಿದ್ರು ಅಂತ ಕೂಡ ನಮಗ್ ಗೊತ್ತು. ಸಹೋದರಿಯಾಗಿ, ಸಭೆಗೆ ಒಂದು ಮಾದರಿಯಾಗಿ, ಎಲ್ಲಾ ಕಾರ್ಯಗಳಲ್ಲೂ ದೇವರ ಭಯಭಕ್ತಿಯಿಂದ, ದೇವರ ನಂಬಿಕೆಯಲ್ಲಿ, ಸಹೋದರರ ಐಕ್ಯತೆಯಲ್ಲಿ, ಮತ್ತೆ ಸಹೋದರರಿಗೆ ತುಂಬಾ ಉಪಯೋಗ ಆಗುವಂತ ಕೆಲಸಗಳನ್ನ ಮಾಡುತ್ತಾ ಇರುವಂತ ಆ ಒಂದು ಸಹೋದರಿ ಒಂದು ಕಾಯಿಲೆ ಬಂದು ಅಲ್ಲಿ ತೀರ್ಕೊಳ್ಳುವ ಒಂದು ಘಟನೆ ನಡೆಯೋದನ್ನ ನೋಡಿದ್ವಿ. ಅದರಲ್ಲಿ ಯಾವ ರೀತಿ ಪೇತ್ರನು ಆ ಒಂದು ಸಹೋದರಿ ಇರುವಂತ ಜಾಗದಿಂದ ಸ್ವಲ್ಪ ದೂರದಲ್ಲೇ ಅವರು ಇದ್ರು ಅಂತ ಕೂಡ ಒಂದು ಮಾಹಿತಿ ಬಂದಾಗ, ಅಲ್ಲಿರುವಂತ ಸಹೋದರರು ಅವ್ರನ್ನ ಕರೆಸಿ ಆ ಅಂತ್ಯ ಸಂಸ್ಕಾರವನ್ನ ಮಾಡೋದಿಕ್ಕೆ ಒಂದು ವೇಳೆ ಅವ್ರಿಗೆ ಒಂದು ಆಹ್ವಾನವನ್ನ ಕೊಟ್ಟಿರ್ಬೋದು. ಆದ್ರೆ ಅಲ್ಲಿ ಪೇತ್ರನು ಬಂದ ನಂತರ ನಡೆದ ವಿಷಯ ಸಂಪೂರ್ಣವಾಗಿ ಎಲ್ರಿಗೂ ಒಂದು ವಿಸ್ಮಯವಾಗಿತ್ತು, ಒಂದು ಆಶ್ಚರ್ಯವಾಗಿತ್ತು ಅಂತ ಕೂಡ ನಾವು ನೋಡಿದ್ವಿ. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಪೇತ್ರನು ಆ ಒಂದು ಸಹೋದರಿಯ ಮತ್ತೆ ಎಬ್ಬಿಸಿರುವ ಒಂದು ವಿಷಯವನ್ನ ನಾವು ನೋಡಿದ್ವಿ ಸಹೋದರರೇ. ಸೊ ಈ ಒಂದು ವಿಷಯದಲ್ಲಿ ಒಂದು ಕಾರ್ಯನ ನಾವು ಏನು ಅರ್ಥ ಮಾಡ್ಕೋಬೇಕು ಈ ಒಂದು ಘಟನೆಯಿಂದ ಅಂತ ನೋಡ್ಬೇಕಾದ್ರೆ, ಆ ಒಂದು ಸಹೋದರಿಯನ್ನ ಪೇತ್ರನು ಎಬ್ಬಿಸಿದ್ದಾಗ ಅದು ಪುನರುತ್ಥಾನ ಅಲ್ಲ ಅನ್ನೋದನ್ನ ನಾವು ನಮ್ಮ ಒಂದು ನಂಬಿಕೆಯಲ್ಲಿ ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಪುನರುತ್ಥಾನ ಅನ್ನೋದು ಅದು ಟೋಟಲ್ ಆಗಿ ಒಂದು ಡಿಫ್ರೆಂಟ್ ಆದ ಒಂದು ವಿಷಯ ಅಂತ ಕೂಡ ನಾವು ನೋಡ್ಬೇಕು. ಆದ್ರೆ ಇಲ್ಲಿ ಯೇಸು ಸ್ವಾಮಿ ಮತ್ತೆ ಪೇತ್ರನು ಇವರೆಲ್ಲ ಮಾಡಿದಂತ ಈ ಒಂದು ಅದ್ಭುತಗಳು ಆ ಕಾಲ ಸಮಯಕ್ಕೆ ಸಭೆಗೆ ಅಥವಾ ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಕೇಳೋದಿಕ್ಕೆ ಒಂದು ಅದ್ಭುತಗಳನ್ನ ಮಾಡುತ್ತಾ ಜನರನ್ನ ಆ ವಾಕ್ಯಕ್ಕೆ ಕಿವಿಗೊಡುವುದಕ್ಕೆ ಈ ಒಂದು ವಿಸ್ಮಯಗಳು ಆಯ್ತಾ ಇತ್ತು ಅಂತ ಕೂಡ ನೋಡ್ತೀವಿ. ಯಾಕೆ ಅಂದ್ರೆ ಯಾರೆಲ್ಲ ಅಲ್ಲಿ ಮತ್ತೆ ಯೇಸು ಸ್ವಾಮಿ ಮತ್ತೆ ಪೇತ್ರನು ಎಬ್ಬಿಸಿದ್ರೋ ಅವ್ರು ಮತ್ತೆ ಏನಾಗಿರ್ಬೇಕು, ಸತ್ತೋಗಿರ್ಬೇಕು. ಇದೇ ನಾವು ನೋಡೋದಂಥದ್ದು. ಸೊ ಅಲ್ಲಿ ತಾತ್ಕಾಲಿಕವಾಗಿ ಒಂದು ಅದ್ಭುತವನ್ನ ಮಾಡಿದ್ರು, ಆದರೆ ಅದು ಪುನರುತ್ಥಾನ ಅಲ್ಲ ಅನ್ನೋದನ್ನು ಕೂಡ ನಾವು ನೋಡ್ಬೇಕು. ಯಾಕಂದ್ರೆ ಪುನರುತ್ಥಾನ ಅಂತ ಹೇಳುವಾಗ ಅಲ್ಲಿ ಒಂದು ಹೊಸ ಜೀವವನ್ನ ಯೇಸು ಕ್ರಿಸ್ತನ ಆ ಒಂದು ಈಡು ಬಲಿಯ ಮೂಲಕ ಪಡ್ಕೊಳ್ಳುವಂತ ಒಂದು ಆಶೀರ್ವಾದ,
ಸೊ ಆ ಒಂದು ಈಡುಬಲಿಯ ಮೂಲಕ ಎಲ್ಲಾ ಜನರಿಗೂ, ಈ ಲೋಕದಲ್ಲಿ ಆದಾಮನಿಂದ ಬಂದ ಎಲ್ಲಾ ಜನರಿಗೂ ಒಂದು ಹೊಸ ಜೀವವನ್ನ ಪಡ್ಕೊಳ್ಳುವ ಒಂದು ಅವಕಾಶ. ಈ ಎಬ್ಬಿಸಲ್ಪಟ್ಟಿರುವ ಜನರು ಎಲ್ಲಾನು ಆದಾಮಿನ ಆ ಒಂದು ಪಾಪದ ಮರಣದಿಂದ ಅವರು ಬಿಡುಗಡೆಯಾಗಿಲ್ಲ, ಬದಲಾಗಿ ಅಲ್ಲಿ ತಾತ್ಕಾಲಿಕವಾಗಿ ಅವ್ರನ್ನ ಎಬ್ಬಿಸಿ ಅವರು ಮತ್ತೆ ಸ್ವಲ್ಪ ದಿನ ಆದ ನಂತರ ಅವರು ಅವರ ಒಂದು ಜೀವನವನ್ನ ಮುಗಿಸಿರ್ಬೇಕು ಅಥವಾ ಅವ್ರು ಸತ್ತೋಗಿರ್ಬೇಕು. ಲಾಜರುವನ್ನ ತಗೋಬಹುದು. ಇದೇ ರೀತಿಯಲ್ಲಿ ಈ ಒಂದು ತಬಿತಾಳನ್ನ ಕೂಡ ನಾವು ತಗೊಂಡಾಗ ಅವರು ಕೂಡ ಸತ್ತೋಗಿರ್ಬೇಕು. ಸೊ ಈ ವಿಷಯಗಳನ್ನ ನಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇಟ್ಕೋಬೇಕು ಸಹೋದರರೇ. ಸೊ ಈ ವಿಷಯಗಳನ್ನ ನೋಡುವಾಗ ಈಗ ಅಲ್ಲಿ ಆ ಒಂದು ವಿಶೇಷವಾದ ಒಂದು ಘಟನೆ ನಡೆದಾಗ ಅಲ್ಲಿ ಇದ್ದಂತ ಜನರು ಅನೇಕರು ಯೇಸು ಸ್ವಾಮಿಯನ್ನ, ಆತನ ವಾಕ್ಯಗಳನ್ನ ಕೇಳಿ ಅಲ್ಲಿ ಅಪೋಸ್ಟಲರ ಜೊತೆ ಅವ್ರನ್ನ ಹಿಂಬಾಲಿಸಕ್ಕೆ ಅಲ್ಲಿ ಪ್ರಾರಂಭಿಸಿದ್ರು ಅಂತ ಕೂಡ ನಾವು ಕಳೆದ ಬಾರದಲ್ಲಿ ಕೂಡ ನೋಡಿದ್ವಿ. ಈ ಘಟನೆ ಈ ರೀತಿ ಜೋಪಾದಲ್ಲಿ ನಡೀತಾ ಇದೆ. ಜೋಪಾ ಅನ್ನೋದು ಯೆರೂಸಲೇಮ್ಗಿಂತ ಸ್ವಲ್ಪ ದೂರ ಇರುವ ಪಟ್ಟಣ. ಇದೆಲ್ಲ ಇಸ್ರಾಯೇಲ್ ಪ್ರಾಂತ್ಯದಲ್ಲಿ ಇದ್ದಂತ ಪಟ್ಟಣಗಳು. ಈ ಜೋಪಾ ಪಟ್ಟಣದಲ್ಲಿ ನಾವು ನೋಡುವಾಗ ಪೇತ್ರನು ಅಲ್ಲಿ ಇದ್ದಿದ್ದನ್ನ ನೋಡ್ತೀವಿ. ಆ ಒಂದು ಅದ್ಭುತವನ್ನ ಮಾಡಿದ ನಂತರ ಅನೇಕ ದಿನ ಅವರು ಜೋಪಾದಲ್ಲಿ ಇದ್ದಿದ್ದನ್ನ ನೋಡ್ತೀವಿ. ಸೊ ದೇವರು ಇದಕ್ಕೂ ಕೂಡ ಒಂದು ಆತನ ಒಂದು ಸಂಕಲ್ಪ ಇತ್ತು ಅಂತ ಕೂಡ ನಾವು ಘಟನೆಯನ್ನ ನೋಡಿದಾಗ ನಿಜವಾಗ್ಲೂ ಇದು ದೇವರ ಒಂದು ಯೋಜನೆಯೇ ಅಥವಾ ಅವರ ಒಂದು ಪ್ಲಾನ್ ಆಗಿತ್ತು ಅಂತ ಕೂಡ ನಾವು ಹೇಳ್ಬೋದು. ಯಾಕೆ ಅಂದ್ರೆ ನಮಗೆ ಅಪೋಸ್ಟಲರ ಕಾರ್ಯಗಳು 10ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಕಳೆದ ಬಾರಿ ಪ್ರಾರಂಭ ಮಾಡುವಾಗ ಕರ್ನೇಲಿಯೇ ಅನ್ನುವ ಒಬ್ಬ ರೋಮಾಪುರಿಯ ಸೈನಿಕನ ಬಗ್ಗೆ ಇಲ್ಲಿ ನಮಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಸೊ ಇಲ್ಲಿ ನಾವು ಈ ಒಂದು ವ್ಯಕ್ತಿಯನ್ನ ನಾವು ನೋಡುವಾಗ ನಾವು ಒಂದು ವಿಷಯವನ್ನ ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ. ಅಪೋಸ್ಟಲರ ಕಾರ್ಯಗಳು 1ನೇ ಅಧ್ಯಾಯದಿಂದ 9ನೇ ಅಧ್ಯಾಯ ತನಕ ಇದು ಎಲ್ಲವೂ ಯೇಸು ಕ್ರಿಸ್ತನ ಮರಣ ಆಗಿ ಪುನರುತ್ಥಾನ ಆದ ನಂತರ ಸಭೆಗೆ ಕೊಟ್ಟಂತ ಕರೆಯಿಂದ ಹಿಡಿದು 9ನೇ ಅಧ್ಯಾಯ ತನಕ ನಾವು ನೋಡುವಾಗ ಇದೆಲ್ಲಾನು ಸಹೋದರರೇ ಯೇಸು ಸ್ವಾಮಿ ಹೋದ 3 ವರ್ಷಗಳ ಒಳಗೆ ನಡೆದಂತ ಸಂಭವಗಳು ಅಥವಾ ಘಟನೆಗಳು. ಯಾಕೆ ಅಂತ ಹೇಳ್ಬೇಕಾದ್ರೆ ಈಗ ಕೊರ್ನೇಲಿಯನ್ನ ಒಂದು ವಿಷಯವಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ ಅಂದ್ರೆ ಅಲ್ಲಿ 70 ವರ್ಷದ ಒಂದು ಪ್ರವಾದನೆ ಅಲ್ಲಿ ಪೂರ್ಣಗೊಳ್ಳಬೇಕು. 36ನೇ ಏಡಿಯಲ್ಲಿ ಅನ್ಯ ಜನರಿಗೆ ದೇವರು ಕೃಪೆಯನ್ನ ತೋರಿಸಿ ದೇವರ ರಾಜ್ಯಕ್ಕೆ ಅವರು ಕೂಡ ಸೇರ್ಬೋದು ಅನ್ನುವ ಒಂದು ವಿಷಯವನ್ನ ಪ್ರಾರಂಭ ಮಾಡೋದೇ ಈ ಒಂದು 36ನೇ ಇಸ್ವಿಯಲ್ಲಿ. ಸೊ ಇಷ್ಟು ತನಕ ನಮಗೆ ಗೊತ್ತಿದೆ ಸಹೋದರರೇ. ಸೊ ಅಲ್ಲಿ ಕೊರ್ನೇಲಿಯವನ್ನ ನಮಗೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡುವಾಗ ಆ ವ್ಯಕ್ತಿಯ ಬಗ್ಗೆ ನಮಗೆ ಸತ್ಯವೇದವು ಮಾಹಿತಿ ಕೊಡೋದನ್ನ ಕೂಡ ನೋಡಿದ್ವಿ. ಸೊ 3 ವಿಷಯಗಳು ಅಲ್ಲಿ ನಮಗೆ ಕಳೆದ ಬಾರಿಯಲ್ಲಿ ನಾವು ನೋಡಿದ್ವಿ. ಏನಂದ್ರೆ ತುಂಬಾ ದೇವರಿಗೆ ಭಯಭಕ್ತಿ ಇರುವಂತ ವ್ಯಕ್ತಿ, ದೇವರ ಒಂದು ವಿಷಯದಲ್ಲಿ ತುಂಬಾನೇ ಡಿವೋಟೆಡ್ ಆಗಿದ್ರಂತೆ. ದೇವರ ಕಾರ್ಯಗಳಲ್ಲಿ ತುಂಬಾನೇ ಅವರು ಡಿವೋಟೆಡ್ ಆಗಿದ್ರು ಅಂತ ಆಗ್ತಾರೆ. ಅದಾದ ನಂತರ ನಾವು ನೋಡಿದಾಗ ಅವರು ಯಾವಾಗ್ಲೂ ಪ್ರಾರ್ಥನೆಯಲ್ಲಿ ಅತಿ ಹೆಚ್ಚಾದ ಕಾಲ ಸಮಯವನ್ನ ಅಲ್ಲಿ ಉಪಯೋಗಿಸ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಇನ್ನೊಂದು ಮಾಹಿತಿಯನ್ನ ನಾವು ಕಳೆದ ಬಾರಿ ಏನ್ ನೋಡಿದ್ವಿ ಅಂದ್ರೆ ಈ ವಿಷಯವಾಗಿ ನಾವು ನೋಡುವಾಗ ಆ ಒಂದು ವಚನವನ್ನ ಕೂಡ ನಾವು ಓದೋಣ. 10ನೇ ಅಧ್ಯಾಯ 1ನೇ ವಚನ. ಅಪೋಸ್ಟಲರ ಕಾರ್ಯಗಳು 10ನೇ ಅಧ್ಯಾಯ 1ನೇ ವಚನ. ಕೈಸರ್ಯದಲ್ಲಿ ಇತ್ತಲ್ಲದ ಪಟಾಲಮಿನೆನಿಸಿಕೊಳ್ಳುವ ಒಂದು ಪಟಾಲಮಿನ ಶತಾಧಿಪತಿ ಆದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು.
ಶತಾಧಿಪತಿ ಅಂತ ಹೇಳ್ತಾರೆ, ಸೆಂಚುರಿಯನ್. ಶತಾಧಿಪತಿ ಅಂತ ಹೇಳುವಾಗ ಸಹೋದರರೇ, ಇವರು ಒಂದು ಬಟಾಲಿಯನ್ಗೆ, ಒಂದು ಗುಂಪಿನ ಸೈನಿಕರಿಗೆ ಇವರು ಶತಾಧಿಪತಿಯಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ತರ ಇರುವಾಗ ಇವರು ಏನು ಅಂತ ನೋಡ್ಬೇಕಾದ್ರೆ, ಈ ಶತಾಧಿಪತಿಗಳ ವಿಚಾರವಾಗಿ ನಾವು ಹೊಸ ಒಡன்பಡಿಕೆಯಲ್ಲಿ ನೋಡಿದಾಗ ಅನೇಕ ಜಾಗದಲ್ಲಿ ಈ ರೀತಿಯ ಶತಾಧಿಪತಿಗಳನ್ನ ಸತ್ಯವೇದವು ನಮಗೆ ತಿಳಿಸ್ತದೆ. ಆದ್ರೆ ಅನೇಕ ಕಡೆ ಶತಾಧಿಪತಿಗಳ ಹೆಸರನ್ನ ಅಲ್ಲಿ ಹೇಳುವಂತದ್ದಾಗಿಲ್ಲ. ಆದ್ರೆ ಈ ಒಂದು ವಿಷಯದಲ್ಲಿ ಮಾತ್ರನೇ ಶತಾಧಿಪತಿಯ ಹೆಸರನ್ನ ತಿಳಿಸುವಂತ ಒಂದು ವಿಚಾರ ಸತ್ಯವೇದದಲ್ಲಿ ನಮಗೆ ಕೊಡಲ್ಪಟ್ಟಿದೆ. ಹತ್ತತ್ರ 12 ಜಾಗದಲ್ಲಿ ಈ ಶತಾಧಿಪತಿ ಎನ್ನುವ ಒಂದು ವಾಕ್ಯವು ಅಲ್ಲಿ ಹೇಳಲ್ಪಟ್ಟಿದೆ. ಆ ಶತಾಧಿಪತಿಗಳೆಲ್ಲ ಒಬ್ರೇನ ಅಥವಾ ಬೇರೆ ಬೇರೆಯವರ ಅಂತ ಅನ್ಕೊಂಡ್ರೆ, ಅನೇಕ ಸಮಯಗಳಲ್ಲಿ ಬೇರೆ ಬೇರೆ ಶತಾಧಿಪತಿಗಳನ್ನ ಅಲ್ಲಿ ಸತ್ಯವೇದವು ನಮಗೆ ತಿಳಿಸ್ತದೆ. ಆದ್ರೆ ಈ ಘಟನೆಯಲ್ಲಿ ನೋಡುವಾಗ ಸಹೋದರರೇ, ಈ ಒಂದು ಶತಾಧಿಪತಿ ಅಥವಾ ಕೊರ್ನೇಲಿಯೋ ಅನ್ನುವ ಶತಾಧಿಪತಿ ಆಗ್ಲೇ ಸತ್ಯವೇದದಲ್ಲಿ ಇನ್ನೊಂದು ಘಟನೆಯಲ್ಲಿ ನಾವು ನೋಡುವಾಗ, ಇದು ಎರಡನ್ನೂ ಹೋಲಿಕೆ ಮಾಡಿ ನೋಡುವಾಗ ಈ ಎರಡು ಘಟನೆಯಲ್ಲಿರುವ ಶತಾಧಿಪತಿ ಯಾರು ಅಂದ್ರೆ ಕೊರ್ನೇಲಿಯನೇ ಅಂತ ನಮಗೆ ಒಂದು ಮಾಹಿತಿಯನ್ನ ಇಲ್ಲಿ ಸಹೋದರರು ನಮಗೆ ಕೊಡ್ತಾರೆ. ಅದನ್ನ ಕೂಡ ನಾವು ಆಮೇಲೆ ನೋಡೋಣ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಈ ಶತಾಧಿಪತಿ ಓಕೆ ರೀ. ಸೊ ಈ ಶತಾಧಿಪತಿಯ ವಿಚಾರವಾಗಿ ನಾವು ನೋಡುವಾಗ ಕಳೆದ ವಾರದಲ್ಲಿ ನಾವು 10ನೇ ಅಧ್ಯಾಯ 2ನೇ ವಚನ ತನಕ ನೋಡಿದ್ವಿ. ಸೊ ಇವತ್ತು ನಾವು ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 3ನೇ ವಚನದಿಂದ ಪ್ರಾರಂಭ ಮಾಡೋಣ. ಈ 10ನೇ ಅಧ್ಯಾಯ 3ನೇ ವಚನದಲ್ಲಿ ಈ ಕೊರ್ನೇಲಿಯು ಎಂತ ಒಂದು ಗುಣ ಸ್ವಭಾವವನ್ನ ಹೊಂದಿರುವ ವ್ಯಕ್ತಿ ಅಂತ 2ನೇ ವಚನದಲ್ಲಿ ನೋಡಿದ್ವಿ. 3ನೇ ವಚನದಲ್ಲಿ ಈಗ ತಂದೆಯಾದ ದೇವರು ಈ ಕೊರ್ನೇಲಿಯ ಮೂಲಕ ಅನ್ಯ ಜನರ ಒಂದು ಆಹ್ವಾನವನ್ನ ಇಲ್ಲಿ ಪ್ರಾರಂಭ ಮಾಡ್ತಾರೆ. ಸೊ ಯಾವ ರೀತಿ ಪ್ರಾರಂಭ ಮಾಡ್ತಾರೆ ಅಂದ್ರೆ, ನಮ್ಗೆಲ್ಲ ವಚನಗಳನ್ನ ಓದಿದ್ದೀವಿ. ಅದರ ಒಂದು ಆ ವಚನಗಳನ್ನ ಓದಿದಾಗ ಏನು ಒಂದು ವಿಷಯ ಆ ಕಾಲ ಸಮಯದಲ್ಲಿ ಇರ್ಬೋದು ಅನ್ನುವ ಒಂದು ಮಾಹಿತಿಯನ್ನ ಸಹೋದರ ನಮಗೆ ಕೊಡ್ತಾರೆ. ಆ ವಚನವನ್ನ ಓದೋಣ. 10ನೇ ಅಧ್ಯಾಯ 3ನೇ ವಚನ. ಸುಮಾರು ಮಧ್ಯಾಹ್ನದ ಮೇಲೆ ಗಂಟೆಗೆ ಸುಮಾರು 3 ಅವನಿಗೆ ಗಂಟೆಗೆ ದರ್ಶನ ಅವನಿಗೆ ಉಂಟಾಗಿ ಒಂದು ದರ್ಶನ ಉಂಟಾಗಿ. ಯಾರಾದ್ರೂ ಒಬ್ರು ಓದಿ ಯಾರಾದ್ರೂ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕೊರ್ನೇಲನೇ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು. ಓಕೆ. ಸೊ ಈಗ ಕೊರ್ನೇಲಿಯೋ ಒಂದು ಶತಾಧಿಪತಿ ಆಗಿದ್ರು. ಆದ್ರೆ ಇಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, 3 ಗಂಟೆ ಸಾಯಂಕಾಲದ ಒಂದು ಹೊತ್ತಿನ ಪ್ರಾರಂಭ 3 ಗಂಟೆ. ಈ 3 ಗಂಟೆ ಹೊತ್ತಿನಲ್ಲಿ ಕೊರ್ನೇಲಿಯೋ ಎಲ್ಲೋ ಒಂದು ಕಡೆ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಿರ್ಬೋದು ಅಂತ ಕೂಡ ನಾವು ನೋಡ್ಬೋದು. ಯಾಕಂದ್ರೆ ನಾವು ಪೇತ್ರನ ವಿಷಯವಾಗಿ ನಾವು ಮುಂದೆ ಬರುವ ಪಾಠದಲ್ಲಿ ನೋಡುವಾಗ ಪೇತ್ರನು ಕೂಡ ಆ 3 ಗಂಟೆ ಕಾಲ ಸಮಯದಲ್ಲೇನೆ ಅಲ್ಲಿ ಒಂಟಿಯಾಗಿ ಪ್ರಾರ್ಥನೆ ಮಾಡುವ ಒಂದು ಘಟನೆಯನ್ನ ನೋಡ್ತೀವಿ. ಸೊ ಇಲ್ಲಿ ಯಹೂದ್ಯರ ಒಂದು ಸಂಪ್ರದಾಯದಲ್ಲಿ ಒಂದು ಸರಿಯಾದ ಯಹೂದ್ಯನು ಪ್ರಾರ್ಥನೆ ಅನ್ನುವ ಒಂದು ವಿಷಯದಲ್ಲಿ ಒಂದು ಕಾಲ ಸಮಯವನ್ನ ಇಟ್ಟಿದ್ರು. ಆ ಕಾಲ ಸಮಯದಲ್ಲಿ ಅವರುಗಳು ಖಡಾಖಂಡಿತವಾಗಿ ಆ ಪ್ರಾರ್ಥನೆಯಲ್ಲಿ ಅವರು ತೊಡಗಿದ್ರು ಅಂತ ಕೂಡ ನೋಡ್ತೀವಿ. ಉದಯ ಕಾಲದಲ್ಲಿ ಪ್ರಾರ್ಥನೆ ಇತ್ತು ಅಲ್ವಾ, ಸಾಯಂಕಾಲದ ಹೊತ್ತಿನಲ್ಲಿ ಪ್ರಾರ್ಥನೆ ಇತ್ತು. ಸೊ ಈ ರೀತಿಯ ಪ್ರಾರ್ಥನೆಯ ಕಾಲ ಸಮಯಗಳನ್ನ ಒಂದು ಪದ್ಧತಿಯಾಗಿ ಅವ್ರು ಮಾಡ್ಕೊಂಡಿದ್ರು. ಆ ರೀತಿ ಈ ಒಂದು ವ್ಯಕ್ತಿ ಕೊರ್ನೇಲಿಯೋ ಯಹೂದ್ಯನಾಗಿ ಇಲ್ಲದೆ ಇದ್ರು ಕೂಡ ಒಂದು ಸಿಸ್ಟಮ್, ಒಂದು ಕ್ರಮಬದ್ಧವನ್ನ ಅಲ್ಲಿ ಪಾಲನೆ ಮಾಡ್ತಾ ಇದ್ರು. ಸೊ 3 ಗಂಟೆ ಅಂತ ನಾವು ನೋಡ್ಬೇಕಾದ್ರೆ ಅಲ್ಲಿ ಏನ್ ನಡೀತದೆ ಅಂದ್ರೆ, ಒಂದು ದರ್ಶನವನ್ನ ಅಲ್ಲಿ ಕಾಣ್ತಾ ಇದೆ, ಒಂದು ವಿಷನ್ನ ನೋಡ್ತಾರೆ. ಈ ದರ್ಶನ ಹೆಂಗಿತ್ತಂದ್ರೆ, ಅದು ಏನಾಗಿತ್ತಂದ್ರೆ ಕನಸಿನಲ್ಲಿ ಬಂದಂತ ದರ್ಶನ ಅಲ್ಲ, ಅದು ನಿಜವಾಗಿ ಇರುವಂತ ಒಂದು ಘಟನೆಯಾಗಿ ಅಲ್ಲಿ ಅವ್ರಿಗೆ ಕಾಣ್ತು. ಅದೇ ತುಂಬಾ ಮುಖ್ಯ.
ನಾವೆಷ್ಟೇ ಕಡೆ ದರ್ಶನವನ್ನ ಅಲ್ಲಿ ನೋಡುವಂತ ಒಂದು ಸಂದರ್ಭಗಳನ್ನ ನೋಡುವಾಗ ಅವರು ನಿದ್ದೆಯಲ್ಲಿ ಇದ್ದಾಗ ಅಂತ ಒಂದ್ ಕಡೆ ಬರ್ತದೆ. ಅವ್ರು ನಿದ್ದೆಯಲ್ಲಿದ್ದಾಗ ಈ ದರ್ಶನವನ್ನ ನೋಡಿದ್ರು ಅಂತ. ಆದ್ರೆ ಇಲ್ಲಿ ಕೊರ್ನೇಲಿಯೋ ಎಚ್ಚರವಾಗಿದ್ದಾಗ ಈ ಒಂದು ಒಂದು ದರ್ಶನವನ್ನ ನೋಡ್ತಾರೆ. ಆ ದರ್ಶನದಲ್ಲಿ ಏನಂತ ನೋಡ್ತೀವಿ ಅಂದ್ರೆ, ದೇವರ ದೂತನು ಕೊರ್ನೇಲಿಯವನ್ನ ಕರೆಯುವ ಒಂದು ಸಂಭವ. ಎಂತ ಒಂದು ವಿಷಯ ನೋಡಿ. ಸೊ ಕೊರ್ನೇಲಿಯ ಹತ್ರ ಅನ್ಯ ಏನ್ರಿ ಯಹೂದ್ಯನಾಗಿಲ್ಲ, ಒಂದು ಜೆಂಟೈಲ್ ಆಗಿದ್ರು. ಆದ್ರೂ ಕೂಡ ದೇವರ ದೂತನು ಆ ಕೊರ್ನೇಲಿಯ ಹತ್ರ ಈಗ ಕಾಣಿಸ್ಕೊತಾರೆ. ಸಹೋದರರೇ, ಇಲ್ಲಿ ನಾವು ನೋಡುವಾಗ ಎರಡು ವಿಷಯವನ್ನ ನಾವು ನೋಡ್ಬೋದು. ಒಂದು, ಸಹೋದರರೇ, ಕೊರ್ನೇಲಿಯ ಇಲ್ಲಿ ಕೊರ್ನೇಲಿಯ ಹತ್ರ 3 ಗಂಟೆಗೆ ಈ ಒಂದು ದರ್ಶನ ನಡೆಯೋದನ್ನ ನೋಡ್ತೀವಿ. ಅಲ್ಲಿ ನಾವು ನೋಡುವಾಗ ಸಹೋದರರೇ, ಈ ಒಂದು 3 ಅಂತ ನೋಡ್ಬೇಕಾದ್ರೆ ಯಹೂದ್ಯರ ಒಂದು ಒಂದು ಸಿಸ್ಟಮ್ ಪ್ರಕಾರ ಇದು ಪ್ರಾರ್ಥನೆಯ ಒಂದು ಹೊತ್ತು ಅಂತ ಹೇಳ್ತಾರೆ. ಇದನ್ನ ಅಪೊಸ್ತಲರ ಕಾರ್ಯಗಳು 3ನೇ ಅಧ್ಯಾಯ 1ನೇ ವಚನವನ್ನ ಒಂದ್ಸರಿ ಓದೋಣ. ಅಪೊಸ್ತಲರ ಕಾರ್ಯಗಳು 3ನೇ ಅಧ್ಯಾಯ 1ನೇ ವಚನ. ಒಂದಾನೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ನೋಡ್ರಿ, ಇದು ಏನಕ್ಕೆ ಈ ವಚನ ಒಬ್ಬ ಮನುಷ್ಯನನ್ನು ಇಲ್ಲಿ ಏನಕ್ಕೆ ಈ ವಚನವನ್ನ ನೋಡಿದ್ವಿ ಅಂದ್ರೆ, ಯಹೂದ್ಯರ ಮಧ್ಯದಲ್ಲಿ ಒಂದು ಏನ್ರಿ ಟೈಮ್ ಪೀರಿಯಡ್ ನ ಫಿಕ್ಸ್ ಮಾಡಿದ್ರು. ಓಕೆನಾ? ಸೊ ಪ್ರಾರ್ಥನೆ ಮಾಡುವಂತ ಒಂದು ಕಾಲ ಸಮಯವನ್ನ ಫಿಕ್ಸ್ ಮಾಡಿದ್ರು. ಅದನ್ನ ಇಲ್ಲಿ ವ್ಯಕ್ತಪಡಿಸುವಂತ ವಚನ. ಈ ಪ್ರಾರ್ಥನೆಯ ಒಂದು ಕಾಲ ಸಮಯದಲ್ಲಿ ಪೇತ್ರನು ದೇವಾಲಯ ಒಳಗೆ ಹೋದ್ರು ಅಂತ ಯಹೂದ್ಯರಲ್ಲಿ ಇದು ಪದ್ಧತಿಯಾಗಿದೆ. ಅದು ದೇವಾಲಯಕ್ಕೆ ಹೋಗದೇ ಇದ್ರು ಕೂಡ ಎಲ್ಲಿ ಅವ್ರು ಇದ್ದಾರೋ ಅಲ್ಲಿ ಅವರು ಈ ಪ್ರಾರ್ಥನೆಯನ್ನ ಅವರು ಮಾಡೋದಕ್ಕೆ ಒಂದು ಅವಕಾಶವನ್ನ ಅಲ್ಲಿ ಪದ್ಧತಿಯಾಗಿ ಮಾಡ್ಕೊಂಡಿದ್ದನ್ನ ನೋಡ್ತೀವಿ ಸಹೋದರರೇ. ಸೊ ಆ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಈಗ 2 ಘಟನೆಯನ್ನ ಪಕ್ಕ ಇಟ್ಟು ನೋಡುವಾಗ, ಪೇತ್ರನಿಗೆ ದೂತನು ಕಾಣಿಸ್ಕೋತಾನೆ, ಇದಾದ ನಂತರ ಈಗ ಕೊರ್ನೇಲಿಗೆ ಕಾಣಿಸ್ಕೋತಾನೆ. ಈ ಎರಡನ್ನು ಏನ್ರಿ ಅದು ಜೊತೆಯಲ್ಲಿ ನಡೆಯುವಂತ ಒಂದು ಘಟನೆಯನ್ನ ತಂದೆಯಾದ ದೇವರು ಯಾವ ರೀತಿ ರೂಪಿಸಿದ್ರು ಅಂತ ಕೂಡ ನಾವು ಆಲೋಚನೆ ಮಾಡಬಹುದು ಸಹೋದರರು. ಪೇತ್ರನನ್ನ ಚೋಪಾದಲ್ಲಿ ಎಷ್ಟು ದಿನ ಕಾಲ ಇರಬೇಕು ಅಂತ ದೇವರ ಒಂದು ಸಂಕಲ್ಪ ಇತ್ತು. ಯಹೂದ್ಯರ 70 ವರ್ಷ ಪ್ರವಾದನೆ ಮುಗಿಯುವಂತ ಸಮಯ, ಅನ್ಯ ಜನರಿಗೆ ದೇವರ ರಾಜ್ಯಕ್ಕೆ ಪ್ರವೇಶ ಮಾಡೋದಿಕ್ಕೆ ಆಹ್ವಾನ ಮಾಡುವಂತ ಸಮಯ. ನೋಡ್ರಿ, ಎಂತ ಒಂದು ವಿಷಯಗಳು ನಡೀತಾ ಇತ್ತಲ್ಲ. ಯಾರಿಗೂ ಇದರ ಒಂದು ಮಾಹಿತಿ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಕೊರ್ನೇಲಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಪೇತ್ರನಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಅಲ್ಲಿರುವಂತ ಅಪೊಸ್ತಲರಿಗೂ ಗೊತ್ತಾಗ್ತಾ ಇರ್ಲಿಲ್ಲ, ಅಲ್ಲಿರುವಂತ ಶಿಷ್ಯಂದರಿಗೂ ಈ ವಿಷಯಗಳು ಗೊತ್ತಾಗ್ತಾ ಇರ್ಲಿಲ್ಲ. ಆದ್ರೆ ದೇವರು ಆತನ ಸಂಕಲ್ಪದ ಪ್ರಕಾರ ಎಲ್ಲಾ ವಿಷಯಗಳನ್ನ ಒಟ್ಟುಗೂಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಚೋಪಾದಲ್ಲಿ ಪೇತ್ರನ ಒಂದು ಘಟನೆ ಈಗ ಸಂಭವಿಸ್ತಾ ಇದೆ. ಅದು ನಡೆಯಕ್ಕೆ ದೇವರು ಚಿತ್ತ ಮಾಡಿದ್ದಾರೆ. ಇಲ್ಲಿ ಸೆಸಾರಿಯಾದಲ್ಲಿ ಕೊರ್ನೇಲಿಯವನ್ನ ತಂದೆಯ ದೇವರು ರೆಡಿ ಮಾಡ್ತಾ ಇದ್ದಾರೆ ಸಹೋದರರೇ. ಸೊ ಈಗ ನಾವೇನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಷಯದಲ್ಲಿ ಕೊರ್ನೇಲಿಯ ವಿಷಯವನ್ನ ಸ್ವಲ್ಪ ನಾವು ಗಮನ ಕೊಟ್ಟು ನಾವು ಒಂದಷ್ಟು ವಿಷಯಗಳನ್ನ ಆಲೋಚನೆ ಮಾಡೋದಕ್ಕೆ ಸಹೋದರಗಳು ಈ ಒಂದು ಸಲಹೆಗಳನ್ನ ಕೊಡ್ತಾರೆ. ಏನು ಅಂದ್ರೆ, ಈಗ ಕೊರ್ನೇಲಿಯು ಯಾರು ಅಂದ್ರೆ ಒಬ್ಬ ಅನ್ಯ ದೇವರುಗಳನ್ನ ಸೇವಿಸುವ ವ್ಯಕ್ತಿ, ಜೆಂಟೈಲ್ ಅಂತ ಹೇಳ್ತೀವಿ. ಯಹೂದ್ಯರಾಗಿ ಯಾರು ಇಲ್ವೋ ಬೇರೆ ಎಲ್ರೂ ಯಹೂದ್ಯರು ಅನ್ಯ ಜನರು ಅಂತಾನೆ ಭಾವಿಸ್ತಾ ಇದ್ರು. ಸೊ ಆ ರೀತಿಯಲ್ಲಿ ಕೊರ್ನೇಲಿಯು ಕೂಡ ಅಲ್ಲಿ ಒಬ್ಬ ಅನ್ಯ ಜನರ ವ್ಯಕ್ತಿಯಾಗಿದ್ದ ಅಂತ ಕೂಡ ನೋಡ್ತೀವಿ. ಆದರೆ ಆತನ ಹೃದಯ ಯಾವ ರೀತಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವನು ಏನ್ರಿ ತುಂಬಾ ದೇವರ ವಿಷಯದಲ್ಲಿ ತುಂಬಾನೇ ಅವನು ಇನ್ವಾಲ್ವ್ ಆಗಿರುವ ವ್ಯಕ್ತಿಯಾಗಿದ್ದ, ಮತ್ತೆ ದೇವರಿಗೆ ಭಯಭಕ್ತಿಯಿಂದ ಇರುವ ವ್ಯಕ್ತಿಯಾಗಿದ್ದ, ತಪ್ಪದೆ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಯಾಗಿದ್ದ.
ಸರಿ, ಇವನು ಇದೆಲ್ಲ ಮಾಡ್ತಾ ಇದ್ನಲ್ಲ, ಇದು ಯಾರಿಗೆ ಮಾಡ್ತಾ ಇದ್ದ ಅಂತ ಕೂಡ ನಾವೇನ್ ಮಾಡ್ಬೇಕ್ರಿ? ಇವನು ಯಾರಿಗೆ ಈ ವಿಷಯಗಳನ್ನ ಮಾಡ್ತಾ ಇದ್ದ ಅಂತ ಕೂಡ ನಾವು ಯೋಚನೆ ಮಾಡ್ಬೇಕಾದ್ರೆ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಈತನು ತಂದೆಯ ದೇವರ ವಿಷಯದಲ್ಲಿ ಅತಿ ಹೆಚ್ಚಾದ ಮಾಹಿತಿ ಇಲ್ಲದೆ ಇದ್ರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಒಂದು ದೇವರನ್ನ ಅವನು ಪೂಜಿಸುವ ಒಂದು ವಿಚಾರವನ್ನ ನಾವು ನೋಡ್ಬೋದು. ಅನೇಕ ದೇವರು ದೇವತೆಗಳನ್ನ ಪೂಜಿಸ್ತಾ ಇದ್ರು ಕೂಡ ಏನ್ರಿ, ನಿಜವಾಗಿ ಯಾರೋ ಒಬ್ರು ದೇವರು ಇದ್ದಾರೆ ಅಂತ ಅವನ ಮನಸ್ಸಲ್ಲಿ ಇದ್ದಿರ್ಬೇಕು. ಯಾಕೆ ಅಂದ್ರೆ ಇನ್ನೊಂದು ಘಟನೆಯಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಒಂದು ವಚನವನ್ನ ಓದಿದಾಗ ಈ ಒಂದು ಘಟನೆಗೆ ಸ್ವಲ್ಪ ನಮಗೆ ಅಂಡರ್ಸ್ಟ್ಯಾಂಡ್ ಆಗೋ ತರ ಒಂದು ವಿಷಯ ಇದೆ. ಏನು ಅಂದ್ರೆ ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 23ನೇ ವಚನವನ್ನ ಓದ. ಅಪೊಸ್ತಲರ ಕಾರ್ಯಗಳು 17ನೇ ಅಧ್ಯಾಯ 23ನೇ ವಚನ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ಕೇಳಿಸ್ತಿದೆ ಬ್ರದರ್? ಓದಿ ಕಂಟಿನ್ಯೂ ಮಾಡಿ. ಅದರ ಮೇಲೆ ತಿಳಿಯದೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ, ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಆ ವಚನವನ್ನು ಇನ್ನೊಂದ್ಸರಿ ಓದಿ. ಜಗತ್ತನ್ನು ಅದರಲ್ಲಿರುವ ಎಲ್ಲಾ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮಿಯ ಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ, ತಾನೇ ಎಲ್ಲರಿಗೂ. ಸಾಕಿ ಸಿಸ್ಟರ್, 23ನೇ ವಚನ ಅಂತಾನೆ ಓದ್ರಿ. ಇನ್ನೊಂದ್ಸರಿ ಓದಿ 23ನೇ ವಚನ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಸಾಕ್ರಿ ನೋಡ್ರಿ, ಅವರು ಎಲ್ಲಾ ದೇವರು ದೇವತೆಗಳನ್ನ ಅಲ್ಲಿ ಪೂಜಿಸ್ತಾ ಇದ್ರು. ಅದರಲ್ಲಿ ಒಂದು ವಿಷಯವನ್ನ ಅಪೊಸ್ತಲ ಪೌಲ್ ನೋಡ್ತಾರೆ. ಏನಂದ್ರೆ ತಿಳಿದೇ ಇರುವಂತ ದೇವರು ಅಂತ ಒಂದು ವಿಷಯವನ್ನ ಅಲ್ಲಿ ಇಟ್ಟಿದ್ರು ಅಂತ. ಆ ತಿಳಿದೇ ಇರುವಂತ ದೇವರನ್ನ ಈಗ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ, ಅಲ್ಲಿ ತಿಳಿಸ್ತಾರೆ. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಈ ಒಂದು ಕೊರ್ನೇಲಿಯ ಕೂಡ ಸಹೋದರ ಸಹೋದರರೇ ಅನೇಕ ದೇವರು ದೇವತೆಗಳನ್ನ ಪೂಜಿಸ್ತಾ ಇದ್ರು ಕೂಡ ತಿಳಿದೇ ಇರುವ ಒಬ್ಬ ದೇವರು ಇದ್ದಾರೆ ಅಂತ ಆತನಿಗೆ ಒಂದು ಮನವರಿಕೆ ಇತ್ತು. ಯಹೂದ್ಯರು ಯಾವ ಒಂದು ದೇವರನ್ನ ಅವರು ಪೂಜಿಸ್ತಾ ಇದ್ದಾರೋ ಅವರು ದೇವರೇ ಅಂತ ಹೇಳಿ ಅವ್ರಿಗೂ ಒಂದು ಗೌರವವನ್ನ ಕೊಡುವಂತ ವ್ಯಕ್ತಿಯಾಗಿದ್ದಿರ್ಬೇಕು ಅಲ್ವಾ? ಈ ಒಂದು ಇದಕ್ಕೋಸ್ಕರನೇ ನಾವು 17:23 ನೋಡಿದ್ವಿ. ಸೊ ಈ ರೀತಿಯ ವ್ಯಕ್ತಿಗಳು ಸುಮಾರು ಜನ ಆ ಅಪೊಸ್ತಲರ ಕಾಲ ಸಮಯದಲ್ಲಿ ಇದ್ರಿ. ಅನ್ಯ ಜಾತಿಯಾಗಿ ಅನ್ಯ ಜನರಾಗಿದ್ರು ಕೂಡ ಯಹೂದ್ಯರ ದೇವರ ಮೇಲೆ ಒಂದು ವಿಶೇಷವಾದ ಗೌರವವಿತ್ತು. ಅವ್ರನ್ನ ಇನ್ನ ತಿಳ್ಕೋಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದ್ರು. ಅವರನ್ನ ಯಾವ ರೀತಿ ಪೂಜಿಸ್ಬೇಕು ಅಂತ ಅವ್ರ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಆ ರೀತಿಯಲ್ಲಿ ಕೊರ್ನೇಲಿಯ ತುಂಬಾ ಅತಿ ಹೆಚ್ಚಾದ ಒಂದು ಒಂದು ವಿಶೇಷವಾದ ಒಂದು ಗುಣವನ್ನ ದೇವರಿಗೆ ತೋರಿಸಿರುವಂತ ವ್ಯಕ್ತಿಯಾಗಿತ್ತು. ಅದಕ್ಕೋಸ್ಕರನೇ ದೇವರು ಆತನನ್ನ ಮೊಟ್ಟ ಮೊದಲನೆಯ ಅನ್ಯ ಜನರಿಂದ ಆ ವ್ಯಕ್ತಿನ ಫಸ್ಟ್ ಆತನನ್ನೇ ಕರೆಸಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಇದೇ ರೀತಿ ಫಿಲಿಪ್ಪನ ವಿಷಯವನ್ನ ನಾವು ಆಗ್ಲೇ ಓದಿದ್ವಿ. ಫಿಲಿಪ್ಪ ಯಾವ ರೀತಿ ಸಮಾರ್ಯ ಪಟ್ಟಣದಲ್ಲಿ ದೇವರ ಸುವಾರ್ತೆಯನ್ನ ಸಾರುವ ಒಂದು ಕೆಲಸವನ್ನ ಮಾಡಿದ್ರು. ಅಲ್ಲಿ ಫಿಲಿಪ್ಪನು ಎಷ್ಟು ಮಂದಿ ಸಮಾರ್ಯರನ್ನ ಅವರು ದೇವರ ಒಂದು ಯೇಸು ಸ್ವಾಮಿಯನ್ನ ಅವರು ಮೆಸ್ಸಾಯ ಅಂತ ಸ್ವೀಕಾರ ಮಾಡೋದಿಕ್ಕೆ ಎಷ್ಟು ಜನರನ್ನ ಅವರು ಸರಿಪಡಿಸಿದ್ರು. ಅದು ಮಾತ್ರವಲ್ಲ, ಆ ಒಂದು ಕಂಚುಕಿನ ಯಾವ ರೀತಿ ಸುವಾರ್ತೆಯನ್ನ ಸಾರಿ ಯೇಸು ಕ್ರಿಸ್ತನ ಹಿಂಬಾಲಿಸುವ ಒಂದು ವಿಷಯವನ್ನ ಮಾಡಿದ್ರು. ಸೊ ಇದೆಲ್ಲ ನಾವು ನೋಡಿದ್ರು ಕೂಡ ಅಲ್ಲಿ ಇವ್ರು ಯಾರೂನು
ಪ್ರಪ್ರಥಮವಾಗಿ ಆ ಒಂದು ಕರೆಗೆ ಮೊದಲ ವ್ಯಕ್ತಿ ಆಗಿರ್ಲಿಲ್ಲ. ಅದು ತುಂಬಾ ಮುಖ್ಯವಾದದ್ದು. ಯಾಕೆ ಅಂದ್ರೆ 70 ವರ್ಷದ ಒಂದು ಪ್ರವಾದನೆ, 70 ವೀಕ್ಸ್ ಪ್ರಾಫೆಸಿ, ಯೆರೆಮೀಯನ ವಿಷಯದಲ್ಲಿ ಬಂದಾಗ ಆ 70 ವೀಕ್ಸ್ ಪ್ರಾಫೆಸಿ ಅಲ್ಲಿ ಕಂಪ್ಲೀಟ್ ಆಗಿರ್ಲಿಲ್ಲ. ಅದರಿಂದ ಅವರು ಸುವಾರ್ತೆಯನ್ನ ಕೇಳಿ ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದ್ರು ಕೂಡ ಅಲ್ಲಿ ಆ ಒಂದು ಅನ್ಯ ಜನರಿಗೆ ಕೊಡುವಂತ ಒಂದು ಬಾಗಿಲು ಇನ್ನ ತೆರೆಯಲ್ಪಟ್ಟಿರ್ಲಿಲ್ಲ ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇಲ್ಲಿ 36ನೇ ಇಸ್ವಿಯಲ್ಲಿ ಅಲ್ಲಿ ಆ ಒಂದು ಅನ್ಯ ಜನರಿಗೆ ತಂದೆಯ ದೇವರು ಒಂದು ಒಂದು ಬಾಗಿಲನ್ನ, ದೇವರ ರಾಜ್ಯಕ್ಕೆ ಸೇರುವಂತ ಬಾಗಿಲನ್ನ ಓಪನ್ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಅದನ್ನೇ 10ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ ಕೊರ್ನೇಲಿಯ ಅಂತ ಆ ದೇವದೂತನು ಹೆಸರಿಟ್ಟು ಕರೆಯುವಂತ ವಿಷಯವನ್ನ ನೋಡ್ತೀವಿ. ಸೊ ಅವನು ಏನಂತ ಹೇಳ್ತಾನೆ ನೋಡಿ. ಆ ದೇವದೂತನು ಒಂದು ದರ್ಶನದಲ್ಲಿ ಬಂದಾಗ ಕೊರ್ನೇಲಿಯ ಬಗ್ಗೆ ಒಂದು ವಿಷಯವನ್ನ ಮಾತಾಡ್ತಾರೆ. 10ನೇ ಅಧ್ಯಾಯ 4ನೇ ವಚನ ಓದೋಣ. 10ನೇ ಅಧ್ಯಾಯ 4ನೇ ವಚನ. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಎಂಬ. ನೋಡ್ರಿ ಸಹೋದರ ಎಂತ ವಚನಗಳನ್ನ ನಮ್ಗೆ ಬರ್ದಿದ್ದಾರೆ ಅಂದ್ರೆ, ನಮ್ಮ ನಂಬಿಕೆ, ನಮ್ಮ ಒಂದು ಸತ್ಯದ ಮಾರ್ಗದಲ್ಲಿ ನಡೆಯುವುದಕ್ಕೆ ಈ ವಚನಗಳೆಲ್ಲ ನಮ್ಗೆ ಎಂತ ಒಂದು ಪ್ರೋತ್ಸಾಹ ಕೊಡ್ತದೆ, ಎಂತ ಒಂದು ಹುಮ್ಮಸ್ಸನ್ನ ನಮ್ಮಲ್ಲಿ ಬೆಳೆಸ್ತದೆ ಅಂತ ನಾವು ನೋಡ್ಬೇಕು ಸಹೋದರ. ಅದಕ್ಕೆ ಈ ಪಾಠಗಳು ತುಂಬಾ ಒಂದು ಮುಖ್ಯವಾಗಿದ್ದಾಗಿದೆ. ಸೊ ಅದರಿಂದ ಇಲ್ಲಿ ನಾವು ನೋಡುವಾಗ ಆ ಒಂದು ದೂತನನ್ನ ನೋಡುವಾಗ ಇಲ್ಲಿ ಕೊರ್ನೇಲಿಯೋ ಇಷ್ಟು ತನಕ ಈ ರೀತಿಯ ಒಂದು ವಿಸ್ಮಯವಾದ ಒಂದು ಕಾರ್ಯವನ್ನ ಅವ್ರು ನೋಡಿರ್ಲಿಲ್ಲ. ಆದ್ರೂ ಕೂಡ ದೂತನು ಅಂತ ಏನೋ ಒಂದು ಒಂದು ನಾರ್ಮಲ್ ಆಗಿ ಇರುವಂತ ವ್ಯಕ್ತಿ ಅಲ್ಲ, ಇವ್ರು ಏನೋ ಒಂದು ವಿಶೇಷವಾದ ವ್ಯಕ್ತಿ ಅಂತ ಆತನಿಗೆ ತಿಳಿಯಲು ಬಂದಾಗ ಅವ್ರು ಹೇಳ್ತಾರೆ, ಏನು ಮಾಡಲಿ ಸ್ವಾಮಿ ಅಂತ ಕೇಳ್ತಾರೆ. ಲಾರ್ಡ್ ಅಂತ ಕರೀತಾರೆ. ಯಾಕಂದ್ರೆ ಅವರು ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಅಲ್ಲಿ ಕಂಡು ಬಂದಿಲ್ಲ. ಅವರಲ್ಲಿ ಏನೋ ಒಂದು ಒಂದು ವಿಶೇಷತೆ ಇತ್ತು. ಅದರಿಂದಾನೇ ಆತನಿಗೆ ಗೌರವ ಕೊಡೋ ರೀತಿಯಲ್ಲಿ ಆ ದೂತನನ್ನ ಅಲ್ಲಿ ಅವರು ಆ ವಾಕ್ಯಗಳನ್ನ ವ್ಯಕ್ತಪಡಿಸಿದನ್ನ ನೋಡ್ತೀವಿ ಸಹೋದರರೇ. ಆವಾಗ ದೂತನು ಹೇಳುವಂತ ವಿಷಯ ಏನಂದ್ರೆ, ನೀನು ಇಷ್ಟು ವರ್ಷ ಕಾಲ ಶ್ರದ್ಧೆಯಿಂದ ನಿಷ್ಠತೆಯಿಂದ ಕಾಣದೇ ಇರುವಂತ ಒಬ್ಬ ದೇವರನ್ನ ನೀನು ಪೂಜಿಸೋದಿಕ್ಕೆ ನಿನ್ನ ಪ್ರಯತ್ನಗಳಿತ್ತಲ್ಲ, ಆ ಪ್ರಾರ್ಥನೆಯನ್ನ ದೇವರು ಇವತ್ತು ಕೇಳಿದ್ದಾರೆ. ಅದು ಮಾತ್ರವಲ್ಲ, ನೀನು ಕೊಡುವಂತ ದಾನ ಧರ್ಮಗಳು ಕೂಡ ಈಗ ದೇವರ ಒಂದು ದೃಷ್ಟಿಗೆ ಇದು ಕೂಡ ಬಂದಿದೆ ಅಂತ ಹೇಳ್ತಾರೆ. ಸಹೋದರರೇ, ಎಂತ ಒಂದು ವಿಷಯ ನೋಡ್ರಿ. ದೇವರು ಕೊರ್ನೇಲಿಯನ್ನ ಎಷ್ಟು ವರ್ಷ ಕಾಲ ಅವರು ಈ ರೀತಿಯ ಗೊತ್ತಿಲ್ಲದೆ ಇರುವ ದೇವರು ಅಂತ ಯಹೂದ್ಯರ ಏಕೈಕ ದೇವರಾಗಿರುವ ನಮ್ಮ ತಂದೆಯಾದ ದೇವರಿಗೆ ಗೌರವವನ್ನು ಕೊಟ್ಟು ಅವರು ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ಮಾಹಿತಿ ಇಲ್ಲ. ಆದ್ರೆ ಕೂಡ ಆತನು ಮಾಡಿದಂತ ಈ ಸತ್ಕಾರ್ಯಗಳನ್ನ ದೇವರು ಕಂಡು ಅವ್ರಿಗೆ ಯಾವುದೇ ರೀತಿಯ ಒಂದು ಒಂದು ಆಶೀರ್ವಾದದ ಒಂದು ಕಾರ್ಯವನ್ನ ತಡೆ ಕಟ್ಟಿದ್ರು. ಯಾಕೆಂದ್ರೆ ಆ ಅನ್ಯ ಜನರ ಒಂದು ಕಾಲಾವಧಿ ಇನ್ನ ಬಂದಿರ್ಲಿಲ್ಲ ಅಂತ. ಸೊ ಇದನ್ನ ನೋಡ್ಬೇಕು. ಕೊರ್ನೇಲಿಯೋ ಎಂತ ಒಂದು ಗುಣ ಹೊಂದಿದವನಾಗಿದ್ದ ಅಂದ್ರೆ, ಎಷ್ಟು ವರ್ಷ ಕಾಲ ಪ್ರಾರ್ಥನೆ ಮಾಡ್ತಾ ಇದ್ರು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರು ಎಡಬಿಡದೆ ಅವರು ತುಂಬಾ ಬೇಜಾರಾಗದೆ, ಅವರ ವಾಕ್ಯಗಳಿಗೆ, ಅವರ ಒಂದು ಪ್ರಾರ್ಥನೆಗೆ ದೇವರು ಏನೂ ಉತ್ತರಿಸ್ತಿಲ್ಲ ಅಂತ ಏನೂ ಮಾಡದೆ ಸತತವಾಗಿ ಪ್ರಾರ್ಥನೆ ಮಾಡ್ಕೊ ಬಂದಿದ್ದು, ಅದರ ಫಲ ಈ ದೂತನು ಅಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಸೊ ಆ ದೂತನು ಹೇಳುವಾಗ ಹೇಳ್ತಾರೆ, ಅಲ್ಲಿ ಹೇಳ್ತಾರೆ, ದೇವರ ಜ್ಞಾಪಕಕ್ಕೆ ನೀನು ಬಂದಿಲ್ಲ ಅಂತ ಹೇಳ್ತಾರೆ. ಯಾವಾಗಂದ್ರೆ
ಅವರ ಸಂಕಲ್ಪದ ಪ್ರಕಾರ ಆ ಕಾಲಾವಧಿ ಬಂದಾಗ ಸಹೋದರರೇ, ಸೊ ಇಲ್ಲಿ ನಾವು ನೋಡುವಾಗ ಸಹೋದರರೇ, ಏನು ಅಂದ್ರೆ ಆ ದೂತನನ್ನ ನೋಡಿ ಭಯ ಹೊಂದಿದ್ರು ಇವರು, ಅಲ್ವಾ? ಈ ವಾಸ್ ಅಫ್ರೈಡ್ ಅಂತ ಹೇಳ್ತಾರೆ. ಅವರು ಭಯ ಹೊಂದಿದವರಾಗಿ ಕೇಳ್ತಾರೆ ಎನ್ನುವ ರೀತಿಯಲ್ಲಿ ಆ ಒಂದು ದರ್ಶನವನ್ನ ನೋಡ್ತಾರೆ ಇವರು. ಆವಾಗ್ಲೇ ಈ ವಿಷಯಗಳನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಅಲ್ಲಿ ಏನಂದ್ರೆ ಕೊರ್ನೇಲಿಯನ ಪ್ರಾರ್ಥನೆ ಒಂದೊಂದು ದಿನ ಅದು ಏನಾಗುತ್ತೆ, ಸೇರ್ತಾ ಇರ್ತದೆ, ಅಕ್ಯುಮುಲೇಟ್ ಅಂತ ಹೇಳ್ತಾರೆ. ಅದು ದೇವರ ಒಂದು ಅವರ ಒಂದು ಗಮನಕ್ಕೆ ಬರುವ ರೀತಿಯಲ್ಲಿ ಆತನ ಪ್ರಾರ್ಥನೆ ಎಡಬಿಡದೇ ಇತ್ತು. ಏನಕ್ಕೆ ಅಂದ್ರೆ ಆತನು ಆ ಕಾಲ ಸಮಯದಲ್ಲಿ ಹಣಕ್ಕೋ ಅಥವಾ ಏನ್ರಿ ಅವನು ಸಂತೋಷವಾಗಿ ಆಡಂಬರವಾಗಿ ಇರ್ಬೇಕು ಅಂತಿಲ್ಲ. ಯಾಕಂದ್ರೆ ಅವನು ಶತಾಧಿಪತಿಯಾಗಿದ್ದ, ಅವನು ಐಶ್ವರ್ಯವಂತನಾಗಿದ್ದ. ಆದರೆ ಏನ್ರಿ ನಿಜವಾದ ದೇವ ಆಗಬೇಕು ಅನ್ನುವ ಆತನಲ್ಲಿದ್ದು, ಅದನ್ನೇ ನಾವು ನೋಡ್ಬೇಕು, ಅಲ್ವಾ? ಆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಿದ್ದಲ್ಲ ಅವನ ಒಂದು ಏನ್ರಿ ಒಂದು ಹಣಕ್ಕೋಸ್ಕರನೋ ಲೋಕದಲ್ಲಿ ಏನ್ರಿ ತುಂಬಾ ಐಶ್ವರ್ಯವಾಗಿದ್ದಿರ್ಬೇಕು ಅಂದ್ರೆ ಯಾರು ನಿಜವಾದ ದೇವರು ಅಂತ ಅವನ ಒಂದು ಪ್ರಶ್ನೆ. ಆ ಪ್ರಶ್ನೆಯಲ್ಲಿ ನಿಜವಾದ ದೇವರಿಗೆ ಏನ್ರಿ ಮೆಚ್ಚುಗೆ ಅಂತ ರೀತಿಯಲ್ಲಿ ಅವನ ಶುಭ ಗುಣಗಳನ್ನ ಅವನು ಏನ್ ಮಾಡ್ದ, ಅದನ್ನ ಪಾಲಿಸ್ಕೊ ಬಂದ. ಅದೇ ತುಂಬಾ ಮುಖ್ಯವಾದದ್ದು, ಅಲ್ವಾ? ಸೊ ಇದರಲ್ಲಿ ಎರಡು ವಿಷಯ ನೋಡು. ಒಂದು, ಗುಣ ಇದ್ದು ನಿಜವಾದ ದೇವರನ್ನ ಏನ್ರಿ ಹುಡುಕುವ ಒಂದು ಪ್ರಯತ್ನ ಇತ್ತು. ಗುಣ ಇಲ್ಲದೆ ನಿಜವಾದ ದೇವರನ್ನ ಹುಡುಕುವ ಒಂದು ಪ್ರಯತ್ನ ಕೂಡ ಇರ್ಬೋದು. ಅದು ಆ ದೇವರನ್ನ ಹುಡುಕುವ ಒಂದು ವಿಷಯದಲ್ಲಿ ದೇವರು ಆ ಹುಡುಕುವ ಕಾರ್ಯವನ್ನ ನೋಡ್ತಾರೆ. ಆ ಹುಡುಕುವ ಕಾರ್ಯಕ್ಕೆ ಮೂಲ ಏನು ಅಂದ್ರೆ ಆ ಮನುಷ್ಯನು ಈ ಲೋಕದಲ್ಲಿ ಬೇರೆ ಜನರ ತರ ಒಂದು ಗುಣ ಹೊಂದಿರೋನಾಗಿರ್ಲಿಲ್ಲ. ಅವನ ಒಂದು ವಿಶೇಷವಾದ ಗುಣ ಅಲ್ಲಿ ದೇವರ ಒಂದು ಗಮನಕ್ಕೆ ಬಂತು ಅಂತ ಕೂಡ ನಾವು ತಿಳ್ಕೋಬೇಕು ಈ ಪಾಠದಲ್ಲಿ ಸಹೋದರ, ಅಲ್ವಾ? ಸೊ ದೇವರನ್ನ ನಾವು ಹುಡುಕೋದಕ್ಕೆ, ದೇವರ ಸತ್ಯಗಳನ್ನ ಇನ್ನ ಆಳವಾಗಿ ನೋಡೋದಕ್ಕೆ ನಮ್ಮ ಪ್ರಯತ್ನಗಳು ಯಾವಾಗ್ಲೂ ಇರ್ತದೆ, ಒಳ್ಳೆ ವಿಷಯನೇ. ಆದರೆ ಯಾವಾಗ ನಮ್ಮ ಒಂದು ಬಯಕೆ, ನಮ್ಮ ಒಂದು ಮಾತನ್ನ ಅಂದ್ರೆ ನಮ್ಮ ಗುಣಗಳು ಅದೇ ರೀತಿಯಲ್ಲಿ ದೇವರು ಅಪೇಕ್ಷಿಸುವ ರೀತಿಯಲ್ಲಿ ಬೆಳೆದರೆ ಮಾತ್ರನೇ ಆ ಆಳವಾದ ಸತ್ಯಗಳ ಒಂದು ಅರಿವನ್ನ ನಮಗೆ ಕೊಡ್ತಾರೆ ಸಹೋದರರೇ. ಆಗಿ ನಾವು ಯಾವಾಗಲೂ ನಮ್ಮ ಒಂದು ಆಲೋಚನೆಯಲ್ಲಿ ಇಟ್ಕೋಬೇಕು. ನಾವು ಲೋಕದ ಜ್ಞಾನ, ಅಲ್ವಾ, ಲೋಕದ ರೀತಿಯಲ್ಲಿ ನಾವು ಏನ್ರಿ ಹಗೆತನ ಅಥವಾ ನಾವೇ ತುಂಬಾ ಶ್ರೇಷ್ಠರು ಅಂತ ಅನ್ಕೋ ವಿಷಯ ಮಾಡಿಕೊಂಡು ದೇವರ ಸತ್ಯದಲ್ಲಿ ಬೆಳಿಬೇಕು ಒಂದು ವೇಳೆ ನಾವು ಪ್ರಯತ್ನಗಳನ್ನ ಪಟ್ರೆ ಅದು ದೇವರು ಆ ಒಂದು ವಿಷಯವನ್ನ ನಮಗೆ ದಯಪಾಲಿಸಲ್ಲ ಅಂತ ಕೂಡ ನಾವು ನೋಡ್ಬೇಕು ಸಹೋದರರೇ. ಸೊ ಅದರಿಂದ ಆ ಪ್ರಾರ್ಥನೆಯ ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಅದಕ್ಕೆ ಕರ್ನಲಿಯ ವಿಷಯದಲ್ಲಿ ನೋಡ್ಬೇಕಾದ್ರೆ ಈ ಒಂದು ಘಟನೆಯನ್ನ ನಾವು ನೋಡುವಾಗ ಯೇಸು ಸ್ವಾಮಿ ಒಂದು ಸೌಮ್ಯವನ್ನ ಹೇಳ್ತಾರೆ ಈ ವಿಷಯದಲ್ಲಿ. ಆ ಸೌಮ್ಯವನ್ನ ಹೇಳುವಾಗ ಆ ಸೌಮ್ಯ ಏನ್ರಿ ಒಂದು ಸಾರಾಂಶ ಏನು ಅಂದ್ರೆ ಪ್ರಾರ್ಥನೆ ಮಾಡಬೇಕು ಅನ್ನೋದಕ್ಕೆ ಅಲ್ಲಿ ಇರುವಂತ ಒಂದು ಗಣ ವ್ಯಕ್ತಿಗೆ ಯಾವಾಗ್ಲೂ ಹೋಗಿ ತನ್ನ ಒಂದು ಮನೆಯನ್ನು ಕೊಡ್ತಾ ಇದ್ರು. ಆ ಒಂದು ತಾಯಿಯ ಒಂದು ಏನ್ರಿ ಆ ಒಂದು ಟಾರ್ಚರ್ನ ತಡೆಯದೆ ಅವ್ರಿಗೆ ಏನ್ ಕೊಡ್ಬೇಕು ಅನ್ನೋದನ್ನ ಅವ್ರು ಕೊಟ್ಬಿಡ್ತಾರೆ. ಆ ಒಂದು ಸೌಮ್ಯ ಕೂಡ ಈ ಒಂದು ಘಟನೆಗೆ ನಮ್ಗೆ ತುಂಬಾ
ಏನ್ರಿ ನಮ್ಮ ತುಂಬಾ ಹೋಲಿಕೆ ಆಗೋದನ್ನ ಕೂಡ ನಾವು ನೋಡ್ಬೋದು ಸಹೋದರ ಸಹೋದರರೇ. ಅದರಿಂದ ನಾವು ನೋಡಿದಾಗ ಸಹೋದರ ಸಹೋದರರೇ, ಆ ಒಂದು ಪ್ರಾರ್ಥನೆಯನ್ನ ಕೇಳೋದಕ್ಕೆ ದೇವರಿಗೆ ಎರಡು ವಿಷಯ ನಾವು ನೋಡಿದ್ವಿ. ಮುಖ್ಯವಾಗಿ ಗುಣ ತುಂಬಾ ಮುಖ್ಯವಾಗಿತ್ತು, ನಿಷ್ಠತೆಯಿಂದ ದೇವರನ್ನ ಹುಡುಕುವ ಒಂದು ಕಾರ್ಯ ಮಾಡಿರತ್ತೆ. ಈ ಎರಡನ್ನು ನೋಡಿದಾಗ ದೇವರ ಒಂದು ವಿಷಯ ನಡೀತು ಅಂತ ಕೂಡ ನೋಡ್ತೀವಿ. ಈಗ ಕೊರ್ನೇಲಿಯಗೆ ದೇವರು ಒಂದು ಆಹ್ವಾನವನ್ನು, ಒಂದು ವಿಷಯವನ್ನ ಹೇಳ್ತಾರೆ. ಯಾಕಂದ್ರೆ ಕೊರ್ನೇಲಿಯ ಒಂದು ಗುಣಗಳು ಈಗ ಚೆನ್ನಾಗಿತ್ತು ಅಲ್ವಾ, ದೇವರಿಗೆ ಮೆಚ್ಚುಗೆ ಆಗಿತ್ತು. ಈಗ ಕೊರ್ನೇಲಿ ದೇವರು ಯಾರು, ದೇವರ ಸಂಕಲ್ಪ ಏನು, ದೇವರ ಚಿತ್ತವೇನು, ಬರುವಂತ ದೇವರ ರಾಜ್ಯದಲ್ಲಿ ನಡೆಯುವಂತ ವಿಷಯಗಳೇನು, ಇದೆಲ್ಲ ಮಾಹಿತಿ ಸಿಕ್ಕಿದ್ರೆ ಇನ್ನ ಹೆಚ್ಚಾಗಿ ದೇವರಿಗೆ ಸಮರ್ಪಣೆ ಮಾಡಿ ದೇವರ ಬದುಕಿ ಆತನ ರಕ್ಷಣೆಯಲ್ಲಿ ಬರೋದೇ ಈಗ ದೇವರು ಅವಕಾಶ ಮಾಡಿಕೊಡ್ತಾರೆ. ಅದೇ 10ನೇ ವಚನದಲ್ಲಿ ದೇವರು ಅಲ್ಲಿ ದೂತನು ಹೇಳ್ತಾನೆ. 10ನೇ ವಚನ, ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನನ್ನು ಕರೆಯಿಸಬೇಕು. ಅವನು ಚರ್ಮಕಾರನಾದ ಸೀಮೋನನ ಬಳಿಯಲ್ಲಿ ಉಳ್ಕೊಂಡಿದ್ದಾನೆ. ಓಕೆ ರೀ, ಸಾಕ್ರಿ. ಸೊ ಇಲ್ಲಿ ಓಕೆ ರೀ ಓದಿ ಸಿಸ್ಟರ್ ಕಂಪ್ಲೀಟ್ ಮಾಡಿ. ಅವನು ಚರ್ಮಕಾರನಾದ 5, 6 ಕಂಪ್ಲೀಟ್ ಮಾಡಿ. ಬ್ರದರ್ ಇನ್ನೊಂದ್ಸರಿ ಓದ್ಲಾ ಬ್ರದರ್? ಹಾ ಈಗ ನೀನು ಓದಿ ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದು, ಓದಿ ಇನ್ನೊಂದ್ಸರಿ ಓದಿ. ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸೀಮೋನನನ್ನು ಕರೆಯಿಸಬೇಕು. ಅವನು ಚರ್ಮಕಾರನಾದ ಸೀಮೋನನ ಬಳಿಯಲ್ಲಿ ಇಳ್ಕೊಂಡಿದ್ದಾನೆ. ಈ ಸೀಮೋನನು ಮನೆಯು ಸಮುದ್ರ ಬಳಿಯಲ್ಲಿ ಅದೇ ಎಂದು ಹೇಳಿದನು. ಓಕೆ ರೀ, ಸರಿ. ಸೊ ಇಲ್ಲಿ ಈಗ ಕೊರ್ನೇಲಿಯಗೆ ಗುಣ ಇತ್ತು, ದೇವರನ್ನ ಹುಡುಕುವ ಒಂದು ಛಲ ಇತ್ತು. ಆದ್ರೆ ಈಗ ಕೊರ್ನೇಲಿಯಗೆ ನೆಕ್ಸ್ಟ್ ಏನ್ ಬೇಕು ಅಂದ್ರೆ ದೇವರ ಸಂಕಲ್ಪದ ಅರಿವು ಆತನಿಗೆ ಬೇಕು, ದೇವರ ನಾಲೆಡ್ಜ್ ಬೇಕು. ಈಗ ಅವನು ಸಮರ್ಪಣೆ ಮಾಡೋದಕ್ಕೆ ಅವನಿಗೆ ದೇವರ ಒಂದು ಯೋಜನೆಯನ್ನ ತಿಳಿಸ್ಬೇಕು. ಸಭೆ ಅನ್ನುವ ಒಂದು ಕರೆ ಅಲ್ಲಿ ದೇವರು ಕೊಡ್ತಾರೆ ಅಂತ ಅಲ್ಲಿ ಹೇಳಬೇಕು. ಆ ಸಭೆಯ ಕರೆಯಲ್ಲಿ ಯಾವ ರೀತಿ ಅಲ್ಲಿ ಏನ್ರಿ ಆತನಿಗೆ ಕೂಡ ಒಂದು ಅವಕಾಶವನ್ನ ಕೊಡೋದಕ್ಕೆ ದೇವರು ಪ್ರಾರಂಭಿಸಿದ್ದಾರೆ ಅನ್ಯ ಜನರಿಗೆ ಅಂತ ಆತನಿಗೆ ಗೊತ್ತಾಗಬೇಕು. ಅದೆಲ್ಲ ಗೊತ್ತಾದ ನಂತರ ದೇವರಿಗೆ ಸಮರ್ಪಣೆ ಮಾಡೋದು, ಆತನಿಗೆ ಒಂದು ಅವಕಾಶವನ್ನ ಕೊಡೋದಕ್ಕೆ ದೇವರೀಗ ದಯಪಾಲಿಸ್ತಾರೆ. ಅದನ್ನೇ ನಾವು ನೋಡ್ಬೋದು. ಸೊ ಅದರಿಂದ ಈಗ ನಾವ್ ಏನ್ ನೋಡ್ತಾ ಇದೀವಿ ಅಂದ್ರೆ ಸಹೋದರ ಸಹೋದರರೇ, ಈಗ ದೂತನು ಏನಂತ ಹೇಳ್ತಾರೆ ಅಂದ್ರೆ, ನೀನು ಈಗ ಜನರನ್ನ ಕಳಿಸಿ ಪೇತ್ರನು ಈಗ ಚರ್ಮ ವ್ಯಾಪಾರಿ ಆಗಿರುವಂತ ಇನ್ನೊಬ್ಬ ಸೀಮೋನನ ಮನೆಯಲ್ಲಿ ಅವ್ರಿಗೆ ಏನಾಗಿದ್ದಾರೆ ಅಲ್ಲಿ ಇದ್ದಾರೆ. ಸೊ ಅಲ್ಲಿ ನೋಡುವಾಗ ಜೋಪ ಪಟ್ಟಣದಲ್ಲೇ ಇನ್ನೂ ಪೇತ್ರನು ಇದ್ರು ಅಂತ ನಮ್ಗೆ ಮಾಹಿತಿ ಸಿಗ್ತಾ ಇದೆ ಸಹೋದರ ಸಹೋದರರೇ. ಅದನ್ನೇ 6ನೇ ವಚನದಲ್ಲಿ ಹೇಳ್ತಾರೆ, ಚರ್ಮಕಾರನಾದ ಅಂತ ಹೇಳ್ಬೇಕಾದ್ರೆ ಚರ್ಮ ವ್ಯಾಪಾರಿ ಆಗಿರುವಂತ ಸೀಮೋನಿನ ಮನೆಯಲ್ಲಿ ಪೇತ್ರನು ವಾಸವಾಗಿದ್ದಾನೆ. ಆ ಪೇತ್ರನನ್ನ ನೀನು ನಿಮ್ಮ ಮನೆಗೆ ಕರೆ ತಂದು ಏನ್ರಿ ದೇವರ ಒಂದು ಸಂಕಲ್ಪವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನು ಎಲ್ಲಾನು ನಿನಗೆ ತಿಳಿಸ್ತಾನೆ ಅಂತ ಅಲ್ಲಿ ಹೇಳ್ತಾನೆ. ಸೊ ಚರ್ಮಗಾರನು ಅಂತ ಹೇಳ್ತಾರೆ. ಒಂದು ಮಾಹಿತಿ ಏನ್ ಕೊಡ್ತಾರೆ ಅಂದ್ರೆ, ಅವರು ಏನ್ರಿ ಸಮುದ್ರದ ದಡದಲ್ಲಿ ಇರುವಂತ ಒಂದು ಜಾಗದಲ್ಲಿ ಅವರು ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ 2 ವಿಚಾರಗಳನ್ನ ನೋಡ್ತಾರೆ. ಸೊ ಆವಾಗ ನಾವ್ ಏನ್ ನೋಡ್ತೀವಿ ಅಂದ್ರೆ, ಯಾಕೆ ದೇವರು ಕೊರ್ನೇಲಿಯನ್ನ ಪೇತ್ರನ ಹತ್ರ ಕಳಿಸದೆ ಪೇತ್ರನನ್ನ ಕರ್ಸ್ಕೋತಾರೆ ಕೊರ್ನೇಲಿಯ ಮನೆಗೆ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಸೊ ಅದಕ್ಕೆ ಏನ್ ಸಹೋದರ ಮಾಹಿತಿ ಕೊಡ್ತಾರೆ ಅಂದ್ರೆ, ಈಗ ಕೊರ್ನೇಲಿಯನು ಪೇತ್ರನ ಮನೆಗೆ ಹೋದಾಗ ಸಹೋದರರೇ, ಅವನು ಆತನಿಗೆ ಮಾತ್ರ ದೇವರ ಒಂದು ಯೋಜನೆ ಸಂಕಲ್ಪ ಗೊತ್ತಾಗತ್ತೆ.
ಆತನು ಅದನ್ನ ಕೇಳಿ ಅವನು ಯಾವಾಗ ಸಮರ್ಪಣೆ ಮಾಡ್ತೀನಿ ಅಂತ ಮನಸ್ಸಿಗೆ ಬಂದಾಗ ಆ ಒಂದು ಪವಿತ್ರಾತ್ಮವನ್ನ ದೇವರು ಅನುಗ್ರಹ ಮಾಡೋದಕ್ಕೆ ಒಂದು ಅವಕಾಶ ಇರ್ಬೋದು. ಆದರೆ ಪೇತ್ರನ್ನ ಆತನ ಮನೆಗೆ ಕಳಿಸ್ಕೊಂಡಾಗ ನಾವು ಕೊರ್ನೇಲಿಯ ಬಗ್ಗೆ ವಚನಗಳನ್ನ ಓದುವಾಗ ಅವನು ಅವರಿದ್ದಂತ ಮನೆತನದಲ್ಲಿ ತುಂಬಾ ಏನ್ರಿ ಪ್ರಬಲವಾಗಿರುವ ವ್ಯಕ್ತಿಯಾಗಿದ್ದ ಅಂತ ನಾವು ವಚನದಲ್ಲಿ ಓದಿದ್ವಿ ಹಿಂದೆ ವಚನಗಳಲ್ಲಿ. ಸೊ ಕೊರ್ನೇಲಿಯ ಬಗ್ಗೆ ಮಾತನಾಡುವಾಗ ಅವರು ಆತನ ಮನೆತನಕ್ಕೆ ಅವನು ಪ್ರಾಮುಖ್ಯವಾದ ವ್ಯಕ್ತಿಯಾಗಿದ್ದ ಅಂತ ಬರೀತಾರೆ. ಸೊ ಅದರಿಂದ ಈಗ ಪೇತ್ರನು ಆತನ ಮನೆಗೆ ಬಂದ್ರೆ ಆತನ ಮನೆತನವರೆಲ್ಲ ಏನ್ ಮಾಡ್ಬೇಕೀಗ? ದೇವರ ಸಂದೇಶವನ್ನ ಕೇಳಿ ಅವರು ಕೂಡ ಸಮರ್ಪಣೆ ಮಾಡೋದಿಕ್ಕೆ ದೇವರು ಒಂದು ಅವಕಾಶವನ್ನ ಮಾಡಿಕೊಟ್ರು ಅಂತಾನೆ ನಾವು ಈ ಒಂದು ವಚನದಲ್ಲಿ ನೋಡುವಂತದ್ದಾಗಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಚರ್ಮಗಾರನಾದ ಸೀಮೋನನು ಅಂತ ಹೇಳುವಾಗ ಸಹೋದರರೇ, ಈತನು ಕೂಡ ಯೇಸು ಸ್ವಾಮಿಯನ್ನ ಹಿಂಬಾಲಿಸುವ ಒಬ್ಬ ಶಿಷ್ಯನಾಗಿ ಪೇತ್ರನಿಂದ ಆ ಒಂದು ಅರಿವನ್ನ ಪಡ್ಕೊಂಡು ದೇವರಿಗೆ ಸಮರ್ಪಣೆ ಮಾಡಿರುವಂತ ಒಂದು ವ್ಯಕ್ತಿಯಾಗಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇವ್ರು ಇಬ್ರು ಕೂಡ ನಾವು ನೋಡುವಾಗ ಈ ಒಂದು ವಿಷಯದಲ್ಲಿ ನೋಡುವಾಗ ಸಹೋದರರೇ, ಕೊರ್ನೇಲಿಯಗೆ ಈಗ ಡಬಲ್ ಕನ್ಫರ್ಮೇಶನ್ ಕೊಡ್ತಾರೆ. ಪೇತ್ರನು ಎಲ್ಲಿ ನೀನು ನಿನ್ನ ಆಳುಗಳು ಹುಡುಕ್ಬೇಕಾದ್ರೆ ಒಂದು ಜೋಪಾ ಪಟ್ಟಣದಲ್ಲಿ ಏನ್ರಿ ಚರ್ಮ ವ್ಯಾಪಾರಿ ಅಂತ ಏನ್ರಿ ಇರುವಂತ ಸೀಮೋನನು ಅಂತ ನೀವು ಓದಿ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ. ಅದು ಮಾತ್ರವಲ್ಲ, ಇನ್ನ ಕ್ಲೋಸ್ ಆಗಿ ನೀವು ಅವನ್ನ ಹುಡುಕ್ಬೇಕಾದ್ರೆ ಆತನು ಏನ್ರಿ ಆ ಸಮುದ್ರದ ದಡದಲ್ಲಿ ಒಂದು ಸ್ಥಳದಲ್ಲಿ ಅವನ ಮನೆ ಇದೆ ಅಂತ ಹೇಳ್ತಾರೆ ಸಹೋದರರೇ. ಸೊ ಈಗ ಕೊರ್ನೇಲಿಯ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ 10ನೇ ಅಧ್ಯಾಯ 7ನೇ ವಚನ ಓದೋಣ. 10ನೇ ಅಧ್ಯಾಯ 7ನೇ ವಚನ. ಕೊರ್ನೇಲನು ತನ್ನ ಸಂಗಡ ಮಾತಾಡಿದ ದೇವದೂತನನ್ನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು ಅವರಿಗೆ ಸರಿ ಸಹೋದರರೇ, ತುಂಬಾ ಮುಖ್ಯವಾದ ಒಂದು ಈ ವಚನದಲ್ಲಿ ನಾವು ನೋಡುವಂತ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಈಗ ದರ್ಶನ ಅಲ್ಲಿ ಬಂತು. ಆ ದರ್ಶನದಲ್ಲಿ ಇಷ್ಟು ವಿಷಯಗಳು ಮಾಹಿತಿಯನ್ನ ಕೊರ್ನೇಲಿಯ ಮಾತ್ರ ಪಡ್ಕೊಂಡ್ರು. ಈಗ ದೇವರು ದೂತನ ಮೂಲಕ ಒಂದು ಸಲಹೆ ಕೊಟ್ರು, ಪೇತ್ರನನ್ನ ನಿನ್ನ ಮನೆಗೆ ಕರ್ಕೋಬಿಡು ಅಂತ ಹೇಳ್ತಾರೆ. ಈಗ ಕೊರ್ನೇಲಿಯ ಏನ್ ಮಾಡ್ತಾರೆ ಅಂದ್ರೆ ಸಹೋದರರೇ, ಎರಡು ಆಳುಗಳನ್ನ ಸರ್ವೆಂಟ್ಸ್ನ ಅಲ್ವಾ, ಅವ್ರಿಗೆ ತುಂಬಾ ಒಂದು ಕಾನ್ಫಿಡೆಂಟ್ ಆಗಿರುವ ಅಲ್ಲಿರುವ ಆಳುಗಳನ್ನ ಅವರು ಕರೀತಾರೆ. ಅದು ಮಾತ್ರವಲ್ಲ, ಇನ್ನೊಂದು ವಿಶೇಷವಾದ ಕೆಲಸ ಏನಂದ್ರೆ, ಅವರು ಶತಾಧಿಪತಿ ಆಗಿದ್ರು. ಅವ್ರ ಅಡಿಯಲ್ಲಿ ಎಷ್ಟೋ ಸೈನಿಕರಿದ್ರು. ಅದರಲ್ಲಿ ಭಯಭಕ್ತಿ ಕೊರ್ನೇಲಿಯ ತರ ಆ ಯಜಮಾನ ಕೊರ್ನೇಲಿಯ ಅನ್ನುವ ಶತಾಧಿಪತಿಗೆ ತುಂಬಾ ಕ್ಲೋಸ್ ಆಗಿರುವ ಒಬ್ಬ ಸೈನಿಕನಿದ್ದ. ಅವನು ಕೂಡ ದೇವರ ಭಯಭಕ್ತಿಯಲ್ಲಿ ನಡೆಯುವಂತ ವ್ಯಕ್ತಿಯಾಗಿದ್ದಾನೆ. ಇದು ತುಂಬಾ ಮುಖ್ಯವಾದದ್ದು. ಸೊ ಇಂಥ ಜನರ ಈಗ ಕೊರ್ನೇಲಿ ಏನ್ ಮಾಡ್ತಾರಂತೆ, ಸೆಲೆಕ್ಟ್ ಮಾಡ್ತಾರೆ ಸಹೋದರರೇ. ಆ ವಚನ ಹೇಳುವಾಗ ಡಿವೋಟೆಡ್ ಸೋಲ್ಜರ್ ಅಂತ ಹೇಳ್ತಾರೆ. ಅದು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಆ ವಚನ. ಇನ್ನೊಂದ್ಸರಿ ಓದಿ ಸಿಸ್ಟರ್, ಅದು 10:7. ಬ್ರದರ್. ಕೊರ್ನೇಲನು ತನ್ನ ಸಂಗಡ ಮಾತಾಡಿದ ದೇವದೂತನನ್ನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಇಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನನ್ನು ಕರೆದು. ಓಕೆ, ಸಾಕು ಸಿಸ್ಟರ್, ಸಾಕು. ನೋಡ್ರಿ, ಅಲ್ಲಿ ಸಿಪಾಯಿಗಳಲ್ಲಿ ಇದ್ದ ಒಬ್ಬ ದೇವಭಕ್ತನು ಅಂತಾನೆ ಬರೀತಾರೆ. ನೋಡ್ರಿ, ಇದು ಕೂಡ ತುಂಬಾ ಮುಖ್ಯವಾದದ್ದು. ಎಷ್ಟೋ ಸಿಪಾಯಿಗಳಿದ್ದಾರೆ, ಆದ್ರೆ ಈ ಸ್ಪೆಷಲ್ ಆಗಿ ಒಂದು ಮಿಷನ್ ನ ಈಗ ದೂತನು ಕೊಟ್ಬಿಟ್ಟು ಹೋಗ್ತಾರೆ. ಈ ಸ್ಪೆಷಲ್ ಮಿಷನ್ಗೆ ಅವರ ಮನೆತನದಲ್ಲಿದ್ದ ಆಳುಗಳಲ್ಲಿ ಇಬ್ರು ಆಳುಗಳನ್ನ ಅಲ್ಲಿ ಕರ್ಸ್ಕೊಂಡ್ರು. ಇವರು ಕೂಡ ಕೊರ್ನೇಲಿಯ ತರ ಭಯಭಕ್ತಿಯಿಂದ ಇರುವಂತ ವ್ಯಕ್ತಿಗಳಾಗಿರ್ಬೇಕು. ಅದೇ ರೀತಿಯಲ್ಲಿ ಅವನಿಗೆ ಇದ್ದಂತ ಅನೇಕ ಸೈನಿಕರಲ್ಲಿ ಒಬ್ಬ ಸೈನಿಕನನ್ನ ಕರೆದ್ರು. ಆ ಸೈನಿಕನು
ದೇವರಿಗೆ ಭಯಭಕ್ತಿಯಿಂದ ನಡೆಯುವಂತ ಒಬ್ಬ ಸೈನಿಕನಾಗಿದ್ದ ಅಂತ ಹೇಳ್ತಾರೆ ಸಹೋದರರೇ. ಸೊ ಈ 3 ವ್ಯಕ್ತಿಗಳನ್ನ ಅಲ್ಲಿ ಕರ್ಕೊತಾರೆ. ಸೊ ಇಲ್ಲಿ ಯಾಕೆ ಇಬ್ರು ಸೇವಕರು ಮಾತ್ರ ಹೋದ್ರೆ ಸಾಕ್ತಾನೆ, ಯಾಕೆ ಸೈನಿಕನನ್ನ ಕಳಿಸಿದ್ರು ಅಂತ ನಮ್ಗೆ ಯೋಚನೆ ಆಗತ್ತೆ. ಸೊ ಸಹೋದರರೇ, ಆ ಸೆಸಾರಿಯಾ ಪಟ್ಟಣದಿಂದ ಜೋಪಾ ಪಟ್ಟಣವು ಹತ್ರ ಒಂದು 40 ಮೈಲಿ ದೂರ ಇತ್ತು ಅಥವಾ ಆ 40 ಮೈಲು ದೂರ ಅವ್ರು ನಡಿಬೇಕಾದ್ರೆ ಅನೇಕ ಡೇಂಜರ್ ಇದ್ದಿರ್ಬೋದು, ಅಲ್ಲಿ ದುಷ್ಟ ಮೃಗಗಳು ಇದ್ದಿರ್ಬೋದು, ಅಥವಾ ಅಲ್ಲಿ ಕೊಳ್ಳೆ ಹೊಡೆಯುವಂತ, ಅಥವಾ ಅಲ್ಲಿ ಥೆಫ್ಟ್ ಆಗಿರ್ಬೋದು, ಅಲ್ಲಿ ಕಳ್ಳರು ಇರ್ಬೋದು. ಸೊ ಅವ್ರನ್ನ ಸಾಯಿಸೋದಕ್ಕೆ ವಿಷಯಗಳು ನಡೀಬೋದು. ಅದಕ್ಕೋಸ್ಕರ ಒಬ್ಬ ಸೈನಿಕನನ್ನ ಕೂಡ ಕಳಿಸಿರ್ಬೇಕು ಅಂತ ಇಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಸೊ ಆ ಒಂದು 3 ಜನನ ಕರೆದು ಒಂದು ವಿಷಯವನ್ನ ಅಲ್ಲಿ ಏನು ಇಲ್ಲಿ ವಿಶೇಷವಾಗಿ ನೋಡ್ತೀವಿ ಅಂದ್ರೆ, ಈ 3 ವ್ಯಕ್ತಿಗಳನ್ನ ಕರೆದುಬಿಟ್ಟು ಸಿಂಪಲ್ ಆಗಿ ಏನ್ ಮಾಡ್ಬೋದಾಗಿದ್ರಿ, ಕೊರ್ನೆಲಿಯೋ ನೋಡಪ್ಪ, ಇಲ್ಲಿಂದ ಜೋಪಾಗ್ ಹೋಗಿ ಅಲ್ಲಿ ಚರ್ಮ ವ್ಯಾಪಾರಿ ಅಂತ ಸಿಮೋನ್ ಇರ್ತಾನೆ, ಅವನ್ನ ಹೋಗಿ ಮೀಟ್ ಮಾಡಿ ಅವನ ಮನೆ ಬಂದು ಆ ನದಿಯೋ ಅಥವಾ ಸಮುದ್ರದ ದಡದಲ್ಲಿದೆ, ಇದನ್ನ ಮಾತ್ರ ನೀವು ನೋಡಿ ಅವನ್ನ ಕರ್ಕೊಬನ್ನಿ ಅಂತ ಹೇಳಿಲ್ಲ. ಬದಲಾಗಿ ಏನ್ ಮಾಡ್ತಾರೆ ಅಂದ್ರೆ 8ನೇ ವಚನ ಓದಿ, 10ನೇ ಅಧ್ಯಾಯ 8ನೇ ವಚನ ಓದಿ. ಅವರಿಗೆ ಈ ಸಂಗತಿಗಳೆಲ್ಲ ವಿವರವಾಗಿ ಹೇಳಿ ಅವರನ್ನು ಯೋಪಕ್ಕೆ ಕಳುಹಿಸಿದ್ದನು. ಸಿಂಪಲ್ ರೀ. ಈ ವಚನ ನೋಡುವಾಗ ಕೊರ್ನೆಲಿಯೋ ಅಂತ ಶತಾಧಿಪತಿಯಾಗಿದ್ರು ಈ ಆರಿಸಿಕೊಂಡಿರುವ ವ್ಯಕ್ತಿಗಳನ್ನ ಕಮಾಂಡ್ ಮಾಡಿಲ್ಲ. ನೀನ್ ಹೋಗಿ ಮಾಡ್ಕೊ ಬಂದ್ಬಿಟ್ರು ಅಂತ ಏನೋ ಮಾಹಿತಿ ತಿಳಿಸದೆ ಅವ್ರನ್ನ ಕಳಿಸಿಲ್ಲ. ಅಲ್ಲಿ ಹೇಳ್ತಾರೆ, ನಡೆದ ಸಂಗತಿಗಳನ್ನೆಲ್ಲ ಅವರಿಗೆ ವಿವರಿಸಿ ಅಂತ ವಚನ ಬರ್ತದೆ. ಸಹೋದರರೇ, ಯೋಚನೆ ಮಾಡಿ, ಕೊರ್ನೆಲಿಯ ಒಂದು ಶತಾಧಿಪತಿ ಆಗಿದ್ರು ಕೂಡ ದೇವರಿಗೆ ಭಯಭಕ್ತಿಯಿಂದ ನಡೆಯುವಂತ ವ್ಯಕ್ತಿಯಾಗಿದ್ರು ಅಂತ ನೋಡೋಕೆ ಇದು ಒಂದು ಸೂಚಕವಾಗಿದೆ, ಅಥವಾ ಇದು ಒಂದು ವಿಷಯ ನಾವು ನೋಡುವಂತದ್ದಾಗಿ. ಯಾಕಿದ್ರೆ ದೇವರ ದೂತನು ಬಂದು ಹೇಳಿದ್ದನ್ನ ಸ್ಪಷ್ಟವಾಗಿ ಈ 3 ವ್ಯಕ್ತಿಗಳಿಗೂ ಇದನ್ನ ತಿಳಿಸ್ತಾರೆ. ಏನಕ್ಕೆ ತಿಳಿಸ್ಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ನಾವು ಹಾಕೊಂಡ್ರೆ, ಸಹೋದರರೇ, ಅಲ್ಲಿ ಹೋಗುವಂತ ವ್ಯಕ್ತಿಗಳಿಗೆ ಅವರು ಹೋಗುವಂತ ಒಂದು ಮಿಷನ್, ಒಂದು ವಿಶೇಷವಾದ ಕೆಲಸ ಯಾವ ರೀತಿ ಇದೆ, ಅದರಿಂದ ಏನೆಲ್ಲ ನಡೀತದೆ ಅಂತ ಅವರಿಗೆ ಅರ್ಥ ಆಗೋದಕ್ಕೆ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ವಿಷಯವನ್ನ ಸಂಪೂರ್ಣವಾಗಿ ಹೇಳುವಂತ ಒಂದು ಪ್ರಯತ್ನವನ್ನ ಅಲ್ಲಿ ಮಾಡ್ತಾರೆ ಸಹೋದರರೇ. ಸೊ ಅಲ್ಲಿ ಅದು ಹೇಳೋದ್ರಿಂದ ಏನೆಲ್ಲ ಒಂದು ವಿಷಯ ಅಲ್ಲಿ ಬೇಕಾಗಿತ್ತು ಅಂತ ನೋಡ್ಬೇಕಾದ್ರೆ, ಮೊದಲನೆಯದಾಗಿ ಕೊರ್ನೆಲಿಯೋ ಈ 3 ವ್ಯಕ್ತಿಗಳನ್ನ ಕರೆದಿರುವ ಸರಿಯಾದ ಉದ್ದೇಶ ಅವ್ರಿಗೆ ಗೊತ್ತಾಗಿರ್ಬೇಕು. ಏನು ಅಂದ್ರೆ ಆ ಒಂದು ವಿಶೇಷವಾದ ಕೆಲಸದ ಒಂದು ಮುಖ್ಯತ್ವ ಏನು ಅಂತ ಅವ್ರಿಗೆ ಫಸ್ಟ್ ಗೊತ್ತಾಗಬೇಕು. ಎರಡನೇದು ಸಹೋದರರೇ, ಅಲ್ಲಿ ಕೊರ್ನೆಲಿಗೆ ನಡೆದ ಆ ಒಂದು ವಿಸ್ಮಯವಾದ ಒಂದು ದರ್ಶನದಲ್ಲಿ ಅಲ್ಲಿ ನಡೆದಂತ ವಿಷಯಗಳನ್ನ ಪೇತ್ರನಿಗೆ ಹೇಳಿದ್ರೆ ಮಾತ್ರ ಪೇತ್ರನು ಬರೋದಿಕ್ಕೆ ಸಿದ್ಧತೆಗಳನ್ನ ಮಾಡ್ತಾರೆ. ಯೋಚನೆ ಮಾಡಿ ಸಹೋದರರೇ, ಅಲ್ವಾ? ಸೊ ಈಗಿರೋ ಸಲ ಕಮ್ಯುನಿಕೇಶನ್ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಅಲ್ವಾ? ಆದ್ರೆ ಯಾರು ವ್ಯಕ್ತಿ ಹೋಗ್ತಾನೋ ಆ ವ್ಯಕ್ತಿನೇ ಪೇತ್ರನನ್ನ ಏನ್ ಮಾಡ್ಬೇಕ್ರಿ, ಅಲ್ಲಿ ಸಮಜಾಯಿಸಿ ಅವ್ರನ್ನ ಕೊರ್ನೆಲಿಯ ಕರ್ಕೊ ಬರ್ಬೇಕು. ಆ ಜವಾಬ್ದಾರಿ ಅವ್ರಿಗಿತ್ತು. ಅದರಿಂದಾನೇ ಈ ಮಾಹಿತಿಗಳನ್ನ ತಿಳಿಸ್ಬೇಕಾಗಿತ್ತು. ಅವರು ಹೋಗಿ ಅಲ್ಲಿ ಪೇತ್ರನಿಗೆ ಆ ಒಂದು ಮಾಹಿತಿಗಳನ್ನ ತಿಳಿಸಿ ಪೇತ್ರನನ್ನ ಸೆಸಾರಿಯಾ ಕರ್ಕೊ ಬರೋದಕ್ಕೆ ಅದು ಉಪಯೋಗವಾಗಿತ್ತು. ಮೂರನೇದಾಗಿ ನೋಡ್ಬೇಕಾದ್ರೆ ಈ ಒಂದು ವಿಷಯವನ್ನ, ಈ ಒಂದು ಸ್ಪೆಷಲ್ ಮಿಷನ್ನ, ಅಲ್ವಾ, ಒಂದು ಮುಖ್ಯವಾದ ಈ ಕೆಲಸವನ್ನ ಎಷ್ಟು ಫಾಸ್ಟ್ ಆಗಿ ಮಾಡಬೇಕು ಅನ್ನೋದಕ್ಕೆ ಇದು ಬೇಕಾಗಿತ್ತು, ಅಲ್ವಾ? ಸೊ ಎಷ್ಟು ಫಾಸ್ಟ್ ಆಗಿ ಈ ಕೊರ್ನೆಲಿಯ ಕೊಟ್ಟಿರುವ ಈ ಕೆಲಸವನ್ನ ಅವರು ಬೇಗ ಮುಗಿಸೋದಿಕ್ಕೆ ಈ ಮಾಹಿತಿ ಅವ್ರಿಗೆ ಬೇಕಾಗಿತ್ತು. ನಾಲ್ಕನೇದಾಗಿ ನಾವು ನೋಡ್ಬೇಕಾದ್ರೆ ಸಹೋದರರೇ, ಆ ಒಂದು ವಿಷಯದಲ್ಲಿ ಕೊರ್ನೆಲಿಯ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಪೇತ್ರನಲ್ಲಿ
ಪೇತ್ರನಲ್ಲಿ ಏನ್ರಿ ಆ ಕೊರ್ನೇಲಿಯನ್ನ ಮೀಟ್ ಮಾಡೋದಿಕ್ಕೆ ಒಂದು ಹುಮ್ಮಸ್ಸನ್ನ ತರೋದಿಕ್ಕೆ ಒಂದು ಪತ್ರ ಸಾಕಾಗ್ತಾ ಇರ್ಲಿಲ್ಲ. ಸೊ ಈಗ ಕೊರ್ನೇಲಿಯ ಒಂದು ಪತ್ರ ಬರೆದ್ಬಿಟ್ಟು ಅದನ್ನ ಆ ಸೈನಿಕನ ಕೈಯಲ್ಲಿ ಕೊಟ್ಟು ಅದನ್ನ ಕಳಿಸ್ಬಿಟ್ಟಿದ್ರೆ ಪೇತ್ರನಿಗೆ ಅದರ ಒಂದು ಮುಖ್ಯತ್ವ ಗೊತ್ತಾಗಿಲ್ದೇ ಇರ್ಬೋದು ಅಂತ ಕೊರ್ನೇಲಿಗೆ ಒಂದು ಡೌಟ್ ಇದ್ದಿರ್ಬೋದು. ಅದರಿಂದಾನೇ ಅಲ್ಲಿ ಇಷ್ಟು ಜನನ ಕಳಿಸಿದಾಗ ಪೇತ್ರನಿಗೆ ಅದನ್ನ ಮುಖ್ಯತ್ವ ಗೊತ್ತಾಗಬೇಕು ಅಂತ ಕೂಡ ಒಂದು ವಿಷಯ ಇದ್ದಿರ್ಬೇಕು. ಅದು ಮಾತ್ರವಲ್ಲ, ಈ ಹೋಗುವ ವ್ಯಕ್ತಿಗಳಿಗೆ ಪೇತ್ರನು ಎಂಥವನು ಅಂತ ಅಲ್ಲಿ ಕೊರ್ನೇಲಿಯ ಹೇಳಿರ್ಬೇಕು. ಆತನನ್ನ ಯಾವ ರೀತಿ ಗೌರವಿಸ್ಬೇಕು, ಆತನಿಗೆ ಎಂತ ರೆಸ್ಪೆಕ್ಟ್ ನ ಕೊಟ್ಟು ಈ ಮಾಹಿತಿಗಳನ್ನ ಹೇಳಿ ಅವ್ರನ್ನ ತರೋದಕ್ಕೆ ಅವರು ಆಹ್ವಾನ ಕೊಡ್ಬೇಕು ಅಂತ ಇಷ್ಟು ವಿಷಯಗಳು ಅವರಿಗೆ ಮಾಹಿತಿ ಕೊಟ್ರೆ ಮಾತ್ರ ಇದೆಲ್ಲ ನಡೀತದೆ ಅಂತ ಹೇಳಿನೇ ಅಲ್ಲಿ ಕೊರ್ನೇಲಿಯ ಏನ್ ಮಾಡ್ತಾರ್ರಿ, ಅಲ್ಲಿ ನಡೆದ ಆ ದರ್ಶನದ ಮಾಹಿತಿಯನ್ನ ಅಲ್ಲಿ ಕೊಡುವಂತದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈ ವಿಚಾರಗಳನ್ನ ನಾವು ನೋಡುವಾಗ ಸಹೋದರರೇ, ಇಲ್ಲಿ ಕೊರ್ನೇಲಿಯದ ಒಂದು ವಿಷಯವನ್ನ ನೋಡುವಾಗ ಇಲ್ಲಿ ಕೊರ್ನೇಲಿಯ ಮಾಹಿತಿ ನಮಗೆ ಸಿಕ್ತು ಅಲ್ವಾ. ಇದೇ ಒಂದು ಸ್ಟಡಿಯಾಗಿ ನಾವು ತಗೋಬಹುದು ಅಲ್ವಾ. ಸೊ ಕೊರ್ನೇಲಿಯವಾಗಿ ಇಷ್ಟು ಮಾಹಿತಿ ನಮಗೆ ಕೊಟ್ರು. ಯಾವ ರೀತಿ ಗುಣ ಹೊಂದಿದವನಾಗಿದ್ದ, ಯಾವ ರೀತಿ ತಿಳಿದೇ ಇರೋ ದೇವರನ್ನ ಅವರು ಹುಡುಕ್ತಾರೆ. ಆ ತಿಳಿದೇ ಇರೋ ದೇವರನ್ನ ಅವರು ಹುಡುಕ್ತಾ ಇರುವಾಗ ಅವರ ಒಂದು ಗುಣ ಹೆಂಗಿತ್ತು, ಇದೆಲ್ಲ ನಮಗೆ ಒಂದು ಸ್ಟಡಿ ಇವತ್ತು ಅಲ್ವಾ. ಸೊ ಈ ಒಂದು ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಡೋಣ, ನಮ್ಮ ಆಲೋಚನೆಗೆ ತಂದುಕೊಡೋಣ. ಯಾಕೆ ಅಂದ್ರೆ ಸಹೋದರರೇ, ಯಾವುದೋ ಒಂದು ರೀತಿಯಲ್ಲಿ ಕೊರ್ನೇಲಿಯ ತರ ನಮ್ಮ ಜೀವನದಲ್ಲೂ ಕೂಡ ನಾವು ಎಷ್ಟೋ ನಂಬಿಕೆಗಳಲ್ಲಿ ಯಾವುದೋ ದೇವತೆಗಳನ್ನ ಪೂಜಿಸ್ತಾ ಇದ್ವಿ ಅಲ್ವಾ. ಯಾವುದೋ ರೀತಿಯ ಒಂದು ಮಾಹಿತಿಯಲ್ಲಿ ನಮ್ಮ ಒಂದು ವೇಳೆ ನಾವು ಕ್ರೈಸ್ತರಾಗಿ ಕೂಡ ಇರದೇ ಇರ್ಬೋದು ಅಲ್ವಾ. ಬೇರೆ ಯಾವುದೋ ಒಂದು ಒಂದು ನಂಬಿಕೆಯಲ್ಲಿ ಇದ್ದಿರ್ಬೋದು. ಆದ್ರೆ ನಮ್ಮಲ್ಲಿ ಯಾವುದೋ ಒಂದು ವಿಷಯದಲ್ಲಿ ದೇವರನ್ನ ನಿಜವಾದ ದೇವರನ್ನ ಹುಡುಕುವ ಒಂದು ಪ್ರಯತ್ನ ಇದ್ದಿರ್ಬೋದಾಗಿತ್ತು. ಕೊರ್ನೇಲಿಯ ತರ ನಮ್ಮಲ್ಲಿ ಕೂಡ ಎಷ್ಟೋ ಸಹೋದರಿಗಳು ಈ ರೀತಿಯ ಒಂದು ಹುಡುಕುವ ಕೆಲಸವನ್ನ ಮಾಡ್ತಾ ಇದ್ದಿರ್ಬೋದು. ಪ್ರಾರ್ಥನೆಯಿಂದ ಒಳ್ಳೆಯ ಒಂದು ಗುಣಗಳನ್ನ ಸಂಪಾದಿಸ್ಕೊಳ್ತಾ ಹುಡುಕ್ತಾ ಇರೋರಿಗೆ ತಂದೆಯ ದೇವರು ಈ ಬೆಳಕನ್ನ ಕೊಟ್ಟಿರ್ಬೋದು. ನಮ್ಮಲ್ಲಿ ಎಷ್ಟೋ ಸಹೋದರಗಳು ಈ ರೀತಿ ಕೂಡ ಇದ್ದಿರ್ತಾರೆ ಸಹೋದರ. ಅದರಿಂದ ಈ ಕೊರ್ನೇಲಿಯ ಕ್ಲಾಸ್ ಅಂತ ಕೂಡ ಈ ಒಂದು ಒಂದು ಗ್ರೂಪ್ ನಾವು ಹೇಳ್ಬೋದು. ಸೊ ನಾವು ಕೂಡ ಈ ಸತ್ಯದ ಬೆಳಕಿಗೆ ಬರಬೇಕಾದ್ರೆ ಯಾವುದೋ ಒಂದು ಪ್ರಯತ್ನಗಳನ್ನ ಮಾಡಿರ್ತೀವಿ. ನಾವು ಎಂತೆಂಥ ನಂಬಿಕೆಗಳಲ್ಲಿ ಎಂತೆಂಥ ಒಂದು ವಿಷಯಗಳನ್ನ ನಂಬಿ ಅದರಲ್ಲಿ ಮುಳುಗಿದ್ವಿ. ಆದ್ರೆ ಕೂಡ ನಮ್ಮ ಹೃದಯದಲ್ಲಿ ಎಲ್ಲೋ ಒಂದು ಕಡೆ ಇದು ಸರಿಯಾದದ್ದಲ್ಲ, ಇಲ್ಲಿ ಏನೋ ದೇವರ ಒಂದು ಸಂಕಲ್ಪಕ್ಕೆ ಅಥವಾ ದೇವರ ಸತ್ಯವೇದಕ್ಕೆ ವಿರುದ್ಧವಾಗಿ ವಿಷಯಗಳಿದೆ, ಇದರಲ್ಲಿ ಯಾವುದು ಸರಿ ಅಂತ ನಮ್ಮಲ್ಲೇ ಎಷ್ಟೋ ಪ್ರಶ್ನೆಗಳು ಅದು ಉಂಟಾಗಿದ್ದಿರ್ಬೋದು. ಆ ಪ್ರಶ್ನೆಗಳಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ದೇವರೇ ನೀನು ನಿಜವಾದ ದೇವರು ಯಾರು ಅಂತ ನನಗೆ ನೀನು ವ್ಯಕ್ತಪಡಿಸ್ಬೇಕು ಅಂತ ತುಂಬಿದ ಹೃದಯದಿಂದ ಒಂದು ವೇಳೆ ಪ್ರಾರ್ಥನೆ ಮಾಡಿರ್ಬೋದು. ಅದರಿಂದ ಈ ಸತ್ಯದ ಮಾರ್ಗಕ್ಕೆ ನಮ್ಮನ್ನ ಕರೆ ತಂದಿದ್ದಾರೆ. ಆ ಕರೆ ತಂದಿರೋ ನಂತರ ಪೇತ್ರನನ್ನ ಯಾವ ರೀತಿ ಸಿದ್ಧಪಡಿಸಿ ಆ ಒಂದು ಕೊರ್ನೇಲಿಯಗೆ ದೇವರ ಸಂಕಲ್ಪವನ್ನ ತಿಳಿಸಿದ್ರೋ ಅದೇ ರೀತಿಯಲ್ಲಿ ದೇವರು ಈ ಕಾಲ ಸಮಯದಲ್ಲಿ ಕೂಡ ಸಹೋದರರನ್ನ ಅಲ್ಲಿ ಬಳಸಿ ಸಹೋದರರನ್ನ ಮೂಲಕ ಈ ಸತ್ಯವನ್ನ ನಿಮಗೆ ತಿಳಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಸಹೋದರ. ತುಂಬಾ ಮುಖ್ಯವಾದ. ಸೊ ಕೊರ್ನೇಲಿಯ ತರ ನಮ್ಮಲ್ಲೂ ಕೂಡ ಅನೇಕರು ಈ ಸತ್ಯಕ್ಕೆ ಬಂದಿರಬಹುದು. ಈ ಸತ್ಯಕ್ಕೆ ಬಂದ ನಂತರ ನಾನಾ ನಂಬಿಕೆಗಳು, ನಾನಾ ವಿಷಯದಲ್ಲಿ ನಾವು ದೇವರನ್ನ ಪೂಜಿಸ್ತಾ ಇದ್ದಿರ್ಬೋದ. ಆದ್ರೆ ಈಗ ದೇವರು ಅವರ ದಾಸರುಗಳನ್ನ ನಮ್ಮಲ್ಲಿ ಉಂಟು ಮಾಡಿ ಈ ಸತ್ಯದ ಬೆಳಕಿಗೆ ದೇವರ ಸಂಕಲ್ಪವನ್ನ
ಸಂಪೂರ್ಣವಾಗಿ ತಿಳಿಸೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಅದನ್ನ ನಮ್ಮ ಗಮನದಲ್ಲಿ ಇಟ್ಕೊಳ್ಳೋಣ. ಕೊರ್ನೇಲಿಗೆ ಏನ್ ನಡೀತೋ ಅದು ನಮಗೂ ಕೂಡ ಯಾವುದೋ ರೀತಿಯಲ್ಲಿ ದೇವರು ಆ ಒಂದು ಕೃಪೆನ ತೋರಿಸಿದ್ದಾರೆ. ಸೊ ಅದರಿಂದ ದೇವರಿಗೆ ಯಾವಾಗ್ಲೂ ನಾವು ಏನಾಗಿರ್ಬೇಕು ಅಂದ್ರೆ ನಾವು ವಿಧೇಯರಾಗಿರ್ಬೇಕು. ದೇವರ ವಾಕ್ಯಗಳಿಗೆ ಏನ್ರಿ ಬದ್ಧರಾಗಬೇಕು. ಒಬಿಡಿಯನ್ಸ್ ತುಂಬಾ ಮುಖ್ಯವಾದದ್ದು. ಓಕೆನಾ? ಸೊ ಬರುವಂತ ಒಂದು ಕ್ಲಾಸ್ ಅಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ, ಈಗ ಪೇತ್ರನ ಹತ್ರ 3 ವ್ಯಕ್ತಿಗಳಿಗೆ ಹೋಗುವ ಒಂದು ವಿಷಯವನ್ನ ನೋಡಿದ್ವಿ. ಈಗ ಪೇತ್ರನ ಒಂದು ಜಾಗದಲ್ಲಿ ಏನ್ ನಡೀತಾ ಇದೆ ಅಂತ ಬರುವಂತ ವಾರದಲ್ಲಿ ಪೇತ್ರನ ಮನೆಯಲ್ಲಿ ಅಥವಾ ಚರ್ಮ ವ್ಯಾಪಾರಿಯ ಮನೆಯಲ್ಲಿ ಪೇತ್ರನು ಉಳ್ಕೊಂಡಿದ್ರು. ಅಲ್ಲಿ ಏನು ವಿಷಯಗಳನ್ನ ತಂದೆಯ ದೇವರು ನಡೆಸ್ತಾರೆ ಅನ್ನೋದನ್ನ ಬರೋ ವಾರ ದೇವರ ಚಿತ್ತ ಇದ್ರೆ ಅದನ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ಈ ದಿನದಲ್ಲಿ ನಾವು ಎಲ್ಲಿ ನಿಲ್ಲಿಸ್ತೀವಿ ಅಂದ್ರೆ ಅಪೊಸ್ತಲರ ಕಾರ್ಯಗಳು 10ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನಿಲ್ಲಿಸೋಣ. ಸೊ ಬರುವಂತ ವಾರದಲ್ಲಿ 10ನೇ ಅಧ್ಯಾಯ 9ನೇ ವಚನದಿಂದ ಪ್ರಾರಂಭ ಮಾಡೋಣ ಪೇತ್ರನ ಒಂದು ಕಾರ್ಯದಲ್ಲಿ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಸೊ ಬರೋ ದಿನಗಳಲ್ಲಿ ದೇವರ ಚಿತ್ತ ಇದ್ರೆ ನಾವು ಈ ಒಂದು ವಿಷಯವನ್ನ ಕಂಟಿನ್ಯೂ ಮಾಡೋಣ. ಸೊ ಈ ದಿನದಲ್ಲಿ ಈ ಒಂದು ದೇವರು ಕೊಟ್ಟಂತ ಈ ಸುಂದರವಾದ ಒಂದು ಸಾಯಂಕಾಲದ ವೇಳೆಯಲ್ಲಿ ನಮ್ಮ ಒಂದು ದೇವರ ಸಂಕಲ್ಪವನ್ನ ನಾವು ತಿಳ್ಕೊಳ್ಳೋಕೆ ದೇವರು ಒಂದು ಒಳ್ಳೆಯ ಅವಕಾಶವನ್ನ ಮಾಡಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವನ್ನ ಹೆಚ್ಚು ಪಡಿಸಿದ್ದಕ್ಕೆ ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸೋರಾಗಿರೋಣ. ಸೊ ಬರುವಂತ ದಿನಗಳಲ್ಲೂ ಕೂಡ ನಾವು ಪ್ರಾರ್ಥನೆ ಮೂಲಕ ದೇವರ ಸಂಕಲ್ಪವನ್ನ ಇನ್ನ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾವು ಮುಂದುವರಿಯೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಸೊ ನಮ್ಮ ಮಧ್ಯದಲ್ಲಿರುವಂತ ಸಹೋದರರಾದ ಯಲ್ಲಪ್ಪ ಬ್ರದರ್ ಈ ಒಂದು ದಿನದ ಪ್ರಾರ್ಥನೆಯ ಮೂಲಕ ಈ ಒಂದು ಕೂಟವನ್ನ ಮುಕ್ತಾಯಗೊಳ್ಳೋದಕ್ಕೆ ನಾನು ಕೇಳ್ಕೊತೀನಿ. ಸರಿ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಲಿಟ್ಟು ಎಣಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಇದುವರೆಗೆ ನಿಮ್ಮ ದಾಸರ ಮುಖಾಂತರವಾಗಿ ಸತ್ಯವಾಕ್ಯವನ್ನು ತಿಳಿಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ತಂದೆ, ಆ ವಾಕ್ಯವನ್ನು ತಿಳಿಸಿದಂಥ ಸೋದರಿಗೋಸ್ಕರ ಬೇಡ್ಕೊಂಡ್ರೆ ತಂದೆ, ವಿಶೇಷವಾಗಿ ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದ ಹಾಗೆ ತಂದೆ, ಮುಂದೂ ಸಹ ತಂದೆ ನಿಮ್ಮ ಚಿತ್ತಂತೆ ನಡೀಲಿಕ್ಕೆ ಸಹಾಯ ಮಾಡೋಣ. ಹೆಚ್ಚೆಚ್ಚಾಗಿ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ಅವ್ರಿಗೆ ಸಹ ತಂದೆ ಕೃಪೆ ಕೊಟ್ಟು ನಡೆಸು ತಂದೆ. ತಂದೆ, ನಾವು ವಾಕ್ಯವನ್ನು ಕೇಳಿದೇವಪ್ಪ ತಂದೆ, ಆ ವಾಕ್ಯದ ಪ್ರಕಾರ ನಾವು ನಡೆದು ನಮ್ಮ ಓಟವನ್ನು ನಾವು ಓಡಿ ಮುಗಿಸುವ ಹಾಗೆ ತಂದೆ ನಿಮ್ಮ ಕೃಪೆ ಕೊಟ್ಟು ನಡೆಸು ತಂದೆ. ಹೌದಪ್ಪ ತಂದೆ, ಮುಂದೆ ಬರುವಂಥ ಪಾಸವರು ಪ್ರಭು ಭೋಜನದ ಸಮಯದಲ್ಲಿ ತಂದೆ ನಾವು ಒಬ್ಬರನ್ನೊಬ್ಬರು ಎಲ್ಲರೂ ಶುದ್ಧಪಡಿಸಿಕೊಂಡು ಒಂದೇ ಮನಸ್ಸುಳ್ಳವರಾಗಿ ತಂದೆ ಕ್ರಿಸ್ತನ ಸ್ವರೂಪದಲ್ಲಿ ನಾವೆಲ್ಲರೂ ಕ್ರಿಸ್ತನನ್ನು ದೃಷ್ಟಿಸುತ್ತಾ ಆತನ ಹೆಜ್ಜೆಜಾಡಿ ನಡೆಯುತ್ತಾ ತಂದೆ ಮುಂದೆ ನಮ್ಮನ್ನು ಸಿದ್ಧಪಡಿಸಿಕೊಂಡು ನಿಮ್ಮ ಮೆಚ್ಚಿಗೆಯಾಗಿ ಜೀವಿಸುವ ಹಾಗೆ ತಂದೆ ನಮಗೆ ಕೃಪೆ ಕೊಟ್ಟು ನಡೆಸು ತಂದೆ. ನಿಮ್ಮ ಕೃಪೆ ನಿಮ್ಮ ಸಹಾಯ ಇದ್ದಿದ್ರೆ ನಾವೇನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲಪ್ಪ ತಂದೆ. ತಂದೆ, ಇನ್ನು ಈ ವಾರ ಯಾರು ಸೋದರ ಬಂದಿಲ್ಲ ತಂದೆ, ಅವ್ರಿಗೂ ಸಹ ತಂದೆ ಮುಂದಿನವರಲ್ಲಿ ಬಂದು ಅವ್ರನ್ನ ವಾಕ್ಯವನ್ನು ಕೇಳುವ ಹಾಗೆ ತಂದೆ ಅವ್ರಿಗೆ ಸಹಾಯ ಮಾಡು ತಂದೆ. ತಂದೆ, ಇನ್ನು ಯಾವ ಸೋದರ ಅಸ್ತವಸ್ತರಾಗಿದ್ದಾರೆ ತಂದೆ, ಅವ್ರನ್ನು ಸಹ ತಂದೆ ನಿಮ್ಮ ಪಾದ ಸನ್ನಿಧಿಯಲ್ಲಿ ನೆನೆಸ್ಕೊಂತಾನೆ ತಂದೆ. ತಂದೆ, ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಇದರಿಗೆ ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುತ್ತೇನೆ, ನಮ್ಮ ಜೀವನ ಪರಲೋಕ ತಂದೆ. ಆಮೇನ್. 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 ಥ್ಯಾಂಕ್ ಯು. ಎಲ್ಲ ಸಹೋದರರಿಗೂ ಧನ್ಯವಾದಗಳು. ಗುಡ್ ನೈಟ್. ಎಲ್ಲ ಬ್ರದರ್ಸ್ ಸಿಸ್ಟರ್ಗೆ ನಮಸ್ತೆ ರೀ. ನಮಸ್ತೆ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ ಟೋನಿ ಬ್ರದರ್. ನಮಸ್ತೆ ರೀ. ನಮಸ್ತೆ. ಗುಡ್ ಈವ್ನಿಂಗ್. ನಮಸ್ತೆ. ನಮಸ್ತೆ. ಎಲ್ಲರಿಗೂ ನಮಸ್ತೆ. ನಮಸ್ತೆ.